I've seen that the foundation for a biblical Christian or to be a genuine Christian is conversion. ಒಬ್ಬ ದೇವರ ವಾಕ್ಯಕ್ಕನುಸಾರವಾದಂತಹ ಕ್ರೈಸ್ತನಾಗಿರೋದಕ್ಕೆ ಅಥವಾ ನಿಜವಾದಂತಹ ಕ್ರೈಸ್ತನಾಗಿರೋದಕ್ಕೆ ಇರುವಂತಹ ಅಸ್ತಿವಾರ ಅದು ಕನ್ವರ್ಷನ್ ಅಥವಾ ಒಂದು ಮಾನಸಾಂತರ. And then we also have seen that there is a Christian character that Bible tells about a Christian believer. ಒಬ್ಬ ಕ್ರಿಸ್ತಿಯ ವಿಶ್ವಾಸಿಯ ಕುರಿತಾಗಿ ದೇವರ ವಾಕ್ಯವು ಸಹ ಹೇಳುವಂತಹ ಕೆಲವು ಕ್ರಿಸ್ತಿಯ ಗುಣಲಕ್ಷಣಗಳನ್ನು ಸಹ ನಾವು ನೋಡ್ತೇವೆ. We also have seen that there are things that we need to be able to understand in connection with the word of God to grow and to be able to use God's word in that regard. ಮತ್ತು ದೇವರ ವಾಕ್ಯದಲ್ಲಿ ಬೆಳೆಯುತ್ತಾ ಆ ರೀತಿಯಲ್ಲಿ ದೇವರ ವಾಕ್ಯವನ್ನು ಉಪಯೋಗಿಸುವಂತಹ ಒಂದು ವಿಷಯಗಳನ್ನು ಸಹ ಒಬ್ಬ ನಿಜವಾಗಿ ಸಹ ಪರಿಪಕ್ವನಾದಂತ ಕ್ರೈಸ್ತನು ಆ ಒಂದು ಜೀವಿತದಲ್ಲಿ ನಾವು ನೋಡ್ತೇವೆ. That means a person should be able to have a competence in the word of God, and the meaning of that is that he has to have a growing knowledge and the skillful use of God's word. ಮತ್ತು ಆತನು ದೇವರ ವಾಕ್ಯದಕ್ಕೋಸ್ಕರವಾಗಿ ಆ ಒಂದು ಬಯಕೆಯನ್ನ ಹೊಂದಿರುವಂತವನಾಗಿರ್ಬೇಕು ಮತ್ತು ದೇವರ ವಾಕ್ಯವನ್ನು ಉಪಯೋಗಿಸಲಿಕ್ಕೆ ಒಂದು ಚಾಣಾಕ್ಷತನವನ್ನ ಆತನು ಹೊಂದಿರುವಂತವನಾಗಿರಬೇಕು. And today we are going to see a credible Christian is a person with conviction. ಈ ದಿನ ನಾವು ನೋಡ್ಲಿಕ್ಕಿರುವಂತಹ ಒಂದು ವಿಷಯ ಒಬ್ಬ ನಂಬಿಕೆಗೆ ಅರ್ಹನಾದಂತಹ ವ್ಯಕ್ತಿಯು ಅಥವಾ ಕ್ರೈಸ್ತನು ಆತನು ಮನವರಿಕೆಯುಳ್ಳಂತಹ ವ್ಯಕ್ತಿಯಾಗಿರಬೇಕು. We'll have a recap of what we studied by just asking some few questions. ನಾವು ಕಲಿತಂತಹ ವಿಷಯಗಳನ್ನ ಪುನಃ ಅದನ್ನ ನಾವು ನೋಡಿಕೊಳ್ಳೋಣ, ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳೋದರ ಮುಖಾಂತರವಾಗಿ. The first is the recipients of the Hebrews, the letter of Hebrews, were ಮೊದಲನೇದಾಗಿ ಇಬ್ರಿಯ ಪತ್ರಿಕೆಯ ಸ್ವೀಕೃತರು ಅಥವಾ ಯಾರು ಅದನ್ನು ಪಡೆದುಕೊಂಡೆಂಬುದಾಗಿ ನೋಡುವಾಗ the recipients of Hebrews were not able to listen, not able to teach, not able to digest, not able to apply the principles, and there is another option, all of the above or none of the above. ಇಲ್ಲಿ ನೋಡ್ತೇವೆ, ಕೇಳಲಿಕ್ಕೆ ಆಗದೇ ಇರುವಂತವರು, ಬೋಧಿಸಲಿಕ್ಕೆ ಆಗದೇ ಇರುವಂತವರು, ಜೀರ್ಣಿಸಿಕೊಳ್ಳಲಿಕ್ಕೆ ಆಗದೇ ಇರುವಂತವರು ಮತ್ತು ಅದನ್ನು ಅಳವಡಿಸಿಕೊಳ್ಳಲಿಕ್ಕೆ ಆಗದೇ ಇರುವಂತವರು, ಮೇಲಿನವು ಯಾವುದು ಸಹ ಅಲ್ಲ ಮತ್ತು ಮೇಲಿನವು ಎಲ್ಲವೂ ಸಹ ಎಂಬುದಾಗಿ. Yes, most of them have given answers. Yes, ಅನೇಕ ಉತ್ತರಗಳನ್ನು ಕೊಟ್ಟಿದ್ದಾರೆ. That means the Hebrew recipients, the letter were written to the people who were not able to listen, not able to teach, not able to digest, and not able to apply the biblical principles into their experiences. ಇಬ್ರಿಯ ಪತ್ರಿಕೆಯನ್ನು ಬರೆದಂತದ್ದು ಎಂತ ಜನರಿಗೆ ಎಂಬುದಾಗಿ ನೋಡುವಾಗ ಅವರಿಗೆ ಕೇಳಲಿಕ್ಕೆ ಆಗದೇ ಇರುವಂತವರು, ಉಪದೇಶ ಮಾಡ್ಲಿಕ್ಕೆ ಆಗದೇ ಇರುವಂತವರು, ಜೀರ್ಣಿಸಿಕೊಳ್ಳಲಿಕ್ಕೆ ಆಗದೇ ಇರುವಂತವರು, ತಮ್ಮ ಜೀವಿತದಲ್ಲಿ ಅದರ ನಿಯಮಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಆಗದೇ ಇರುವಂತವರು ಎಂಬುದಾಗಿ ನೋಡ್ತೇವೆ. The second question, we need to be competent in dash. ನಾವು ಯಾವುದ್ರಲ್ಲಿ ಒಂದು ಬಯಕೆಯನ್ನು ಹೊಂದಿದವಂತರಾಗಿರಬೇಕು. We need to be competent in doctrine, relationship, ethics, applying the knowledge, and all of the above and none of the above. ಉಪದೇಶ, ಸಂಬಂಧ, ನೈತಿಕತೆ ಮತ್ತು ದೇವರ ವಾಕ್ಯದ ಜ್ಞಾನವನ್ನು ಅಳವಡಿಸಿಕೊಳ್ಳುವಂಥದ್ದು, ಮೇಲಿನ ಎಲ್ಲವೂ ಯಾವುದು ಅಲ್ಲ. Thanks for the answers again. We have studied yesterday. Thanks for the answer. The answer is that all these things, doctrine, relationship, ethics, and applying the knowledge, we should be competent. ಈ ಎಲ್ಲಾ ವಿಷಯಗಳಲ್ಲಿ ಸಹ ನಾವು ಬಯಕೆಯುಳ್ಳಂತರಾಗಿರಬೇಕು. And then the next one, ಮುಂದಿನದು, I think the question is over. Now we will start our class. ನಾವು ಮುಂದಿನ ನಮ್ಮ ತರಗತಿಗೆ ನಾವು ಹೋಗೋಣ. Today we're going to
look into the conviction, a person of conviction. ಈ ದಿನ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಉಂಟಾಗುವಂತಹ ಮನವರಿಕೆ ಎನ್ನುವಂತಹ ವಿಷಯವನ್ನು ನೋಡೋಣ. When you look at the picture, you see there, it's a fork rod, a rod that is divided. ಇಲ್ಲಿ ನಾವು ಈ ಒಂದು ಚಿತ್ರವನ್ನು ನಾವು ನೋಡುವಾಗ ಒಂದು ಕವಲು ಹೊಡೆದಂತಹ ಒಂದು ರಸ್ತೆಯನ್ನು ನಾವು ನೋಡ್ತೇವೆ. ಆ ಒಂದು ರಸ್ತೆ ಕವಲು ಹೊಡೆದಿದೆ. What do you understand when you see this picture? ಈ ಒಂದು ಚಿತ್ರವನ್ನು ನೋಡುವಾಗ ನಿಮಗೇನು ಅರ್ಥ ಆಗ್ತದೆ? What do you understand? ನೀವೇನು ಅರ್ಥ ಮಾಡ್ಕೊಳ್ತೀರಾ? Okay. The first is that the person, yes, choice. Confused, choice. Yeah. So we see that there is a choice that needs to be made, or a decision that needs to be made. ಮೊದಲನೇದಾಗಿ ಅಲ್ಲಿ ಒಂದು ಆಯ್ಕೆ, ಒಬ್ಬ ವ್ಯಕ್ತಿ ತಾನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ನಿರ್ಧಾರವನ್ನು ಮಾಡಬೇಕು. Yeah, someone has answered that, he's confused where to go. Yes. The person who stands on the fork rod, he's confused, or he wanted to make a decision on which road he has to go. ಆ ಒಂದು ಕವಲೊಡೆದಂತಹ ದಾರಿಯಲ್ಲಿ ನಿಂತಹ ವ್ಯಕ್ತಿಗೆ ಒಂದು ಗೊಂದಲ ಉಂಟಾಗ್ತದೆ. ಅವನು ಯಾವ ಮಾರ್ಗದಲ್ಲಿ ಹೋಗಬೇಕು? He has to either turn left or turn right. ಅವನು ಬಲಗಡೆಗೆ ತಿರುಗಬೇಕಾ ಅಥವಾ ಎಡಗಡೆಗೆ ತಿರುಗಬೇಕಾ? Sometimes people stay there and wait. They don't make any choice. ಕೆಲವು ಸಾರಿ ಜನ ಅಲ್ಲಿ ನಿಂತುಕೊಂಡು ಕಾಯ್ತಾರೆ, ಯಾವುದು ತೀರ್ಮಾನವನ್ನು ಸಹ ಮಾಡೋದಿಲ್ಲ. In connection with personal decisions, when you come to this crossroad in this manner, or kind of a fork road, you are totally confused. ಈ ರೀತಿಯಾದಂತಹ ಸಂಬಂಧದ ವಿಷಯದಲ್ಲಿ ನೋಡುವಾಗ ಈ ಒಂದು 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 ಕವಲೊಡೆದಂತಹ ರಸ್ತೆಗೆ ನೀವು ಬಂದಂತಹ ಸಮಯದಲ್ಲಿ ಒಂದು ವೇಳೆ ನೀವು ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗುತ್ತೀರಿ. And that is the reason why, that is a time where conviction comes into place. ಆ ಒಂದು ಸಮಯದಲ್ಲಿ ಒಂದು ಮನವರಿಕೆ ಬರುವಂತದ್ದಾಗಿದೆ. When you try to take decisions on personal life, you make decision based on the convictions that you have. ವೈಯಕ್ತಿಕ ಜೀವಿತಕ್ಕೆ ಬಂದಂತ ಸಮಯದಲ್ಲಿ ನಿಮ್ಮ ವೈಯಕ್ತಿಕವಾಗಿ ಅಥವಾ ನಿಮ್ಮ ವ್ಯಕ್ತಿಗತಕ್ಕೆ ಮನವರಿಕೆಗೆ ಬಂದಂತಹ ರೀತಿಯಲ್ಲಿ ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೀರಿ. If you are a person of conviction on all the matters of life, you know what to do and when to do. ನಿಮ್ಮ ಜೀವಿತದ ಎಲ್ಲಾ ವಿಷಯಗಳಲ್ಲಿಯೂ ಸಹ ನೀವು ಮನವರಿಕೆ ಮಾಡಲ್ಪಟ್ಟಂತಹ ವ್ಯಕ್ತಿ ಆಗಿದ್ದರೆ ನಿಮ್ಗೆ ಗೊತ್ತಾಗ್ತದೆ ನೀವು ಯಾವಾಗ ಮಾಡ್ಬೇಕು ಮತ್ತು ಏನು ಮಾಡ್ಬೇಕು, ಹೇಗೆ ಮಾಡ್ಬೇಕೆಂಬುದಾಗಿ. A person with personal conviction knows which is right and which is wrong. ವೈಯಕ್ತಿಕವಾದಂತಹ ಮನವರಿಕೆಯುಳ್ಳಂತಹ ವ್ಯಕ್ತಿಗೆ ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ ಗೊತ್ತಾಗ್ತದೆ. Regardless of the consequences, regardless of the situation, he will be able to discern things and will be able to take decisions in life. ಯಾವುದೇ ರೀತಿಯಾದಂತಹ ಪರಿಸ್ಥಿತಿಗಳಿದ್ದರೂ ಸಹ, ಯಾವುದೇ ರೀತಿಯಾದಂತಹ ಸ್ಥಿತಿಗತಿಗಳಿದ್ದರೂ ಸಹ ವೈಯಕ್ತಿಕವಾಗಿ ಆತನಿಗೆ ಮನವರಿಕೆಯಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾನೆ. So the thing is that, conviction reveals who you are. ವಿಷಯ ಏನಂದ್ರೆ ನೀನು ಯಾರು ಎಂಬುದಾಗಿ ನಿನಗೆ ಉಂಟಾದ ಮನವರಿಕೆಯೇ ಪ್ರಕಟಿಸುವಂತದ್ದಾಗಿದೆ. The question that we need to ask is that, are we convinced of the truth, the biblical truth that we are trying to say to people? ನಾವು ಬೇರೆಯವರಿಗೆ ಹೇಳುವಂತಹ ದೇವರ ವಾಕ್ಯಕ್ಕನುಸಾರವಾದಂತಹ ಸತ್ಯಾಂಶದಲ್ಲಿ ನಾವು ಮನವರಿಕೆ ಆಗಿದ್ದೇವೋ ಎಂಬಂತ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳಬೇಕು. Are we taking up to the challenge to testify the fact that when the culture changes, we are taking up the challenge to meet up to that? ಒಂದು ವೇಳೆ ಒಂದು ರೀತಿಯಾದಂತಹ ಸಂಸ್ಕೃತಿ ಬದಲಾದಾಗ ಆ ಒಂದು ಮಟ್ಟಕ್ಕೆ ಆ ಸತ್ಯಾಂಶಗಳನ್ನು ತೆಗೆದುಕೊಂಡು ಹೋಗುವಂತಹ ಒಂದು ಮಟ್ಟದಲ್ಲಿ ನಾವಿದ್ದೇವೆಯೋ? So we understand that Christians are called to testify to the gospel we believe. ಒಬ್ಬ ಕ್ರೈಸ್ತನು ಸುವಾರ್ತೆಯನ್ನು ಸಾರುವುದಕ್ಕೆ ಅಥವಾ ಸಾಕ್ಷೀಕರಿಸುವುದಕ್ಕೋಸ್ಕರವಾಗಿ ಕರೆಯಲ್ಪಟ್ಟಿದ್ದಾನೆ. We need to be credible. That's what we've been looking at.
ನಾವು ಅದಕ್ಕೆ ನಂಬಿಕೆಗೆ ಅರ್ಹರಾಗಿರಬೇಕು. ಅದನ್ನೇ ನಾವು ನೋಡ್ತಾ ಇದ್ದೆವು. And if you have not experienced the power of God through the conversion, we're not credible. That's what we've been looking at. ನಾವು ದೇವರ ಶಕ್ತಿಯನ್ನು ನಮ್ಮ ಜೀವಿತದ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳದೆ ಇದ್ರೆ ನಾವು ಯಥಾರ್ಥರು ಅಥವಾ ನಂಬಿಕೆಗೆ ಅರ್ಹರಾಗಿರೋದಿಲ್ಲ. ಅದನ್ನೇ ನಾವು ನೋಡ್ತಾ ಇದ್ದೆವು. Somebody raised hand. Anything? ಯಾರೊಬ್ರು ಕೈ ಎತ್ತಿದ್ದಾರೆ, ಏನಾದ್ರು ಪ್ರಶ್ನೆ ಇದೆಯಾ? Okay, I think we'll continue. We can intellectually speak a lot of things. ನಾವು ನಮ್ಮ ಬುದ್ಧಿಯುಕ್ತವಾಗಿ ಅನೇಕ ವಿಷಯಗಳನ್ನು ನಾವು ಮಾತನಾಡಬಹುದು. But that doesn't have power. ಆದ್ರೆ ಅದಕ್ಕೆ ಒಂದು ಶಕ್ತಿ ಇಲ್ಲ, ಅಧಿಕಾರ ಇಲ್ಲ. But what makes power is that the new creation makes power or gives power. ಯಾವುದು ನಮಗೆ ಶಕ್ತಿಯನ್ನು ಕೊಡ್ತದೆ ಅಂದ್ರೆ ಹೊಸದಾದಂತ ಒಂದು ಸೃಷ್ಟಿ, ನಾವು ಹೊಸದಾಗಿ ಸೃಷ್ಟಿಸಲ್ಪಡುವಂತದ್ದೇ ನಮಗೆ ಶಕ್ತಿಯನ್ನು ಅಧಿಕಾರವನ್ನು ಕೊಡುವಂತದ್ದಾಗಿದೆ. So we get power through the grace to start with at the time of the conversion. ನಾವು ಕೃಪೆಯಿಂದ ಆ ಒಂದು ಮಾನಸಾಂತರದಲ್ಲಿ ನಮಗೆ ಶಕ್ತಿ ಸಿಕ್ಕುವಂತದ್ದಾಗಿರುತ್ತದೆ. Then we should progress with integrity, sincerity and honesty so that we don't damage our testimony. ನಮ್ಮ ಸಾಕ್ಷಿಯನ್ನ ಹಾಳು ಮಾಡಿಕೊಳ್ಳದೆ ಇರುವುದಕ್ಕೆ ಅಥವಾ ಅದನ್ನ ನಾವು ಮುರಿದು ಹಾಕದೇ ಇರುವುದಕ್ಕೋಸ್ಕರವಾಗಿ ನಾವು ಯಥಾರ್ಥತ್ವದಲ್ಲಿ ನಿಷ್ಠೆಯಲ್ಲಿ ನಾವು ಬೆಳೆಯುವಂತವರಾಗಿರಬೇಕು. That's what we have seen on second day. ನಾವು ಅದನ್ನ ಎರಡನೇ ದಿನದಲ್ಲಿ ನೋಡ್ತಾ ಬಂದೆವು. The third day we saw we have to be competent with the word of God. That means we have to have a growing knowledge and skillful use of God's word. ಮತ್ತು ದೇವರ ವಾಕ್ಯದಲ್ಲಿ ನಮಗೆ ಬೆಳೆಯುವಂತಹ ಒಂದು ಜ್ಞಾನ ಇದ್ದುಕೊಂಡು ದೇವರ ವಾಕ್ಯವನ್ನ ನಾವು ಬಹಳ ಕೌಶಲ್ಯವಾಗಿ ಉಪಯೋಗಿಸಿಕೊಳ್ಳಲಿಕ್ಕೆ ಸಾಮರ್ಥ್ಯ ಹೊಂದಿರಬೇಕು. Bible is the supreme authority for all of us, isn't it? ನಮ್ಮೆಲ್ಲರಿಗೂ ಸಹ ಸತ್ಯವೇದವೇ ಬಹಳ ಅತ್ಯುಚ್ಚವಾದಂತಹ ಒಂದು ಅಧಿಕಾರವನ್ನು ಹೊಂದಿರುವಂತದ್ದಾಗಿದೆ. And therefore we need to have a growing knowledge. That means yesterday we didn't understand several things. Today I understand a little bit more. We have to grow in knowledge and skillful use of that knowledge into our practical life. ಅದರ ಅರ್ಥವೇನೆಂದ್ರೆ ನೆನ್ನೆ ದಿವಸ ಕೆಲವು ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೇವೆ. ಈ ದಿನ ಅದರಲ್ಲಿ ಸ್ವಲ್ಪ ಬೆಳಿಬೇಕು. ನಾಳೆ ದಿನ ಇನ್ನೂ ಸಹ ಹೆಚ್ಚಾಗಿ ಬೆಳೆದು ಅದನ್ನ ಒಂದು ಕೌಶಲ್ಯಯುಕ್ತವಾಗಿ ಉಪಯೋಗಿಸುವಂತಹ ಜ್ಞಾನ ಹೊಂದಿದವರಾಗಿರಬೇಕು. Most of us feel that gospel is just like getting out of hell ticket, giving the ticket to get people out of hell. ಸುವಾರ್ತೆ ಎನ್ನುವಂಥದ್ದು ನರಕದಿಂದ ತಪ್ಪಿಸಿಕೊಳ್ಳೋದಕ್ಕೋಸ್ಕರವಾಗಿರುವಂತಹ ಒಂದು ಟಿಕೆಟ್ ಎಂಬುದಾಗಿ ನಮ್ಮಲ್ಲಿ ಅನೇಕರು ಯೋಚನೆ ಮಾಡ್ತಾರೆ. The thing is that people say just say the sinner's prayer and everything is done, you are saved and that's all, you're okay. ಜನರು ಹೇಳ್ತಾರೆ ಪಾಪಿಗಳ ಒಂದು ಪ್ರಾರ್ಥನೆ ನೀವು ಮಾಡ್ರಿ, ಆಗ ನೀವು ರಕ್ಷಿಸಲ್ಪಡುತ್ತೀರಿ, ಅವಾಗೆಲ್ಲವೂ ಸಹ ಸರಿ ಹೋಗ್ತದೆ. You will end up in heaven. That's the assurance that we give to people. ನೀವು ಪರಲೋಕದಲ್ಲಿ ಸೇರ್ತೀರಿ ಎಂಬಂತಹ ಭದ್ರತೆಯನ್ನ ನಾವು ಜನರಿಗೆ ಕೊಡ್ತೇವೆ. Let me tell you with so much power, God doesn't save people just to take people heaven. ನಾನು ಬಹಳ ಅಧಿಕಾರಯುಕ್ತವಾಗಿ ಹೇಳುವಂತ ಮಾತೇನೆಂದ್ರೆ ದೇವರು ಜನರನ್ನ ಪರಲೋಕಕ್ಕೆ ಅಥವಾ ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರವಾಗಿ ಮಾತ್ರ ರಕ್ಷಿಸುವುದಿಲ್ಲ. God is not in the business of filling the population of heaven. That is not the idea. We should be very careful about that. ದೇವರು ಪರಲೋಕದಲ್ಲಿರುವಂತಹ ಜನಸಂಖ್ಯೆಯನ್ನು ತುಂಬುವಂತಹ ಒಂದು ವ್ಯವಹಾರದಲ್ಲಿಲ್ಲ. ಅದಲ್ಲ ದೇವರ ಒಂದು ಐಡಿಯಾ. ಈ ವಿಷಯನ ಬಹಳ ಎಚ್ಚರಿಕೆಯುಳ್ಳವರಾಗಿರ್ಬೇಕು. Then what is that? If God's idea is to fill the population of heaven right after your salvation and my salvation, he would have taken all of us to heaven. ಒಂದು ವೇಳೆ ಆ ರೀತಿಯಾದಂತಹ ಒಂದು ಮನೋಭಾವನೆ ದೇವರಿಗಿದ್ದಿದ್ರೆ, ಪರಲೋಕದಲ್ಲಿರುವಂತಹ ಜನಸಂಖ್ಯೆಯನ್ನ ಅಭಿವೃದ್ಧಿ ಪಡಿಸಬೇಕೆಂಬಂತಹ ಮನೋಭಾವನೆಯನ್ನ ದೇವರಿಗಿದ್ದಿದ್ರೆ, ನಾನು ಮತ್ತು ನೀನು ರಕ್ಷಣೆ ಹೊಂದಿದಂತಹ ಅದೇ ಗಳಿಗೆಯಲ್ಲಿಯೇ ನಮ್ಮನ್ನು ಪರಲೋಕಕ್ಕೆ ಸೇರಿಸ್ಕೊಳ್ತಾ ಇದ್ದ. He actually saves people
to make them like his son. ಆತನು ಜನರನ್ನು ರಕ್ಷಿಸುವಂತದ್ದು ಆತನ ಮಗನ ಸಾರೂಪ್ಯಕ್ಕೆ ಅವರನ್ನು ಸೇರಿಸುವುದಕ್ಕೋಸ್ಕರವಾಗಿ. And let me tell you, and that requires knowing and growing and applying the word of God. ಅದು ತಿಳ್ಕೊಳ್ಳಿಕ್ಕೆ, ಬೆಳೆಯುವುದಕ್ಕೆ, ದೇವರ ವಾಕ್ಯವನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತಹ ವಿಷಯಗಳನ್ನ ಒಳಗೊಂಡಿರುವಂತದ್ದಾಗಿದೆ. Now the question is, how convinced are you the truthfulness of the scripture? ದೇವರ ವಾಕ್ಯದ ಸತ್ಯತೆಯನ್ನ ನೀನು ಎಷ್ಟರ ಮಟ್ಟಿಗೆ ಮನವರಿಕೆ ಮಾಡಿಕೊಂಡಿದ್ದಿ? People who don't believe in the Bible, people who don't believe in what they are selling, just like a person who is trying to sell something. If they don't believe in what they're selling, they're not a good salesperson. ಒಂದು ವೇಳೆ ಒಬ್ಬ ವ್ಯಕ್ತಿ ಏನನ್ನಾದ್ರೂ ಮಾರಾಟ ಮಾಡುವಂತಹ ವ್ಯಕ್ತಿ ಆತನು ಮಾರಾಟ ಮಾಡ್ತಾ ಇರುವಂತಹ ಒಂದು ಉತ್ಪಾದನೆಯ ವಿಷಯದಲ್ಲಿ ಆತನಿಗೆ ನಂಬಿಕೆ ಇಲ್ಲದೆ ಇದ್ರೆ ಅವನು ಒಳ್ಳೆ ಒಬ್ಬ ಮಾರಾಟಗಾರನಲ್ಲ. If he has not used it, if he has not experienced it, then he cannot just give a guarantee to people that okay, this is good. ಅವನು ಅದನ್ನ ಉಪಯೋಗಿಸದೆ ಅವನು ತನ್ನಲ್ಲಿ ಅದನ್ನು ಬಳಸಿಕೊಳ್ಳದೆ ಇದ್ರೆ ಅವನು ಜನರಿಗೆ ಇದು ಒಳ್ಳೇದೆಂಬುದಾಗಿ ಹೇಳೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. If you are not experienced, if you have not experienced it, the truthfulness of the scripture, and if you are not convinced, then we cannot convince others. ದೇವರ ವಾಕ್ಯದ ಸತ್ಯತೆಯನ್ನ ನೀವು ಅರ್ಥ ಮಾಡಿಕೊಳ್ಳದೆ ಇದ್ರೆ, ನೀವು ಮನವರಿಕೆ ಮಾಡಿಕೊಳ್ಳದೆ ಇದ್ರೆ, ನೀವು ಇತರರಿಗೆ ಮನವರಿಕೆ ಮಾಡಿಸಿಕೊಡ್ಲಿಕ್ಕೆ ಸಾಧ್ಯವಿಲ್ಲ. Are we living a leisure time Christianity? ನಾವು ಒಂದು ಬಿಡುವಿನ ಸಮಯದ ಕ್ರೈಸ್ತರಾಗಿ ಜೀವಿಸ್ತಾ ಇದ್ದೇವೆಯೋ? No, we just try to go on Sundays. Now that's also is not happening. Thank God that that's also not happening nowadays. If all most of the places it's not happening now. On Sundays, what happens? We wear the Sunday dress and go to the church and just sit there piously, feeling and making others feel that we are good Christian. ನಾವ್ ಹೇಗೆ ಅಂದ್ರೆ ಭಾನುವಾರದ ಕ್ರೈಸ್ತ, ಕೇವಲ ಭಾನುವಾರ ಮಾತ್ರ ಹೋಗಿ, ಇತ್ತೀಚೆಗೆ ಅದು ಕೂಡ ನಡೀತಾ ಇಲ್ಲ. ಹೇಗೂ ಭಾನುವಾರ ಹೋಗಿ ಒಳ್ಳೆ ಬಟ್ಟೆಗಳನ್ನು ಧರಿಸಿ ಬಹಳ ಭಕ್ತಿವಂತರಾಗಿ ಕೂತ್ಕೊಂಡು ಜನರಿಗೆ ನಮ್ಮ ಮೇಲೆ ಎಷ್ಟೊಂದು ಭಕ್ತಿ ಇದೆ ಎಂಬುದಾಗಿ ತೋರ್ಪಡಿಸುವುದಕ್ಕೋಸ್ಕರವಾಗಿರುವಂತಹ ಕೆಲವು ಕ್ರೈಸ್ತರು. That morning is the day we just dust off our Bible, clean up our Bible and just take to the church. ಆ ದಿನ ಮುಂಜಾನೆಯಲ್ಲಿ ಮಾತ್ರವೇ ನಮ್ಮ ಸತ್ಯವೇದದ ಮೇಲಿರುವಂತಹ ಧೂಳನ್ನು ಕೊಡವಿ ನಾವು ಸಭೆಗೆ ತಗೊಂಡು ಹೋಗ್ತೇವೆ. If Christianity is a part-time job or part-time thing or vacation thing for all of us, then we are in real trouble. ಕ್ರೈಸ್ತತ್ವ ಎನ್ನುವಂಥದ್ದು ನಮಗೆ ಒಂದು ರೀತಿಯಾದಂತಹ ಬಿಡುವಿನ ಸಮಯವಾಗಿದ್ರೆ ಅಥವಾ ಒಂದು ದಿನದ ರಜಾ ದಿನದ ಅಲ್ಲಿರುವಂತಹ ವಿಷಯಗಳಂತಹ ರೀತಿಯಲ್ಲಿ ಆಗಿದ್ರೆ ಖಂಡಿತವಾಗಿ ಸಹ ನಾವು ಬಹಳ ಸಂಕಷ್ಟದಲ್ಲಿದ್ದೇವೆ. The question is, are we convinced of the truthfulness of the message of gospel? ದೇವರ ವಾಕ್ಯದ ಅಥವಾ ಸುವಾರ್ತೆಯ ಒಂದು ಸತ್ಯಾಂಶದ ವಿಷಯದಲ್ಲಿ ನಮಗೆ ಮನವರಿಕೆ ಆಗಿದೆಯಾ? Paul is an example for us because we have started with the conversion of Paul, and we now understand that Paul had a great conviction in his life about the entire aspect of his life. He had very good conviction. ಪೌಲನೇ ನಮಗೆ ಉತ್ತಮವಾದಂತಹ ಮಾದರಿ. ಯಾಕೆಂದ್ರೆ ಪೌಲನ ಒಂದು ಮಾನಸಾಂತರದ ಕುರಿತಾಗಿ ಅಥವಾ ಮಾನಸಾಂತರದ ವಿಷಯದಲ್ಲಿ ನಾವು ಪ್ರಾರಂಭಿಸಿದ್ದೇವೆ. ಪೌಲನ ಜೀವಿತದಲ್ಲಿ ಒಳ್ಳೆಯ ಒಂದು ಮನವರಿಕೆ ಇತ್ತು. ಆದ್ರಿಂದ ಆತನ ಜೀವಿತದಲ್ಲಿ ಒಳ್ಳೆಯ ಒಂದು ಅಂತ್ಯವೂ ಸಹ ಆಯಿತು. When we come to chapter 20 of Acts, we will be briefly looking at this chapter, and then we will be looking at what is conviction and all about that. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯಕ್ಕೆ ನಾವು ಬರುವಂತ ಸಮಯದಲ್ಲಿ ಮನವರಿಕೆ ಅಂದ್ರೆ ಏನೆಂಬುದಾಗಿ ನಾವು ಸ್ಪಷ್ಟವಾಗಿ ನಾವು ಕ್ಲುಪ್ತವಾಗಿ ನೋಡ್ಲಿಕ್ಕೆ ಸಾಧ್ಯ. Here we understand that Paul is trying to go to Jerusalem. ಇಲ್ಲಿ ಪೌಲನು ಯೆರೂಸಲೇಮಿಗೆ ಹೋಗ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. Now he is in Ephesus. ಈಗ ಅವನು ಎಫೆಸ ಪಟ್ಟಣದಲ್ಲಿದ್ದಾನೆ. And he sent to Ephesus, from Miletus he sent to Ephesus and called the elders, and all the elders
reads there, and he's trying to tell them about his convictions that they also should have in their lives. ಪೌಲನು ಮಿಲೇತದಿಂದ ಎಫೆಸದಲ್ಲಿರುವಂತಹ ಸಭಾ ಹಿರಿಯರನ್ನು ಕಳಿಸಿ ಆತನಲ್ಲಿರುವಂತಹ ಮನವರಿಕೆ ಏನೆಂಬುದಾಗಿ ಅವರಿಗೆ ವಿವರಿಸುತ್ತಾ ಇದ್ದಾನೆ. And what happens is that there are four aspects that he tells about his life, four views about ministry that he views about his life. ಅವನ ಜೀವಿತದ ಸೇವೆಯಲ್ಲಿರುವಂತಹ 4 ದೃಷ್ಟಿಕೋನಗಳನ್ನ ಅವರಿಗೆ ತಿಳಿಸ್ತಾನೆ. The first is about his service to the Lord. ಮೊದಲನೇದಾಗಿ ಅವನು ದೇವರಿಗೆ ಮಾಡುವಂತಹ ಸೇವೆ ವಿಷಯಗಳು. When we read verse 17, we read ವಚನವನ್ನ ನಾವು ಓದುವಾಗ there ಎಫೆಸಕ್ಕೆ ಹೇಳಿ ಕಳಿಸಿ ಅಲ್ಲಿಯ ಸಭೆಯ ಹಿರಿಯರನ್ನು ಕರೆಸಿದನು. Now the elders have come, and continue verse 18 and 19. ಅವರು ಅವನ ಬಳಿಗೆ ಬಂದಾಗ ಅವರಿಗೆ ಅವನು ಹೇಳಿದ್ದೇನೆಂದ್ರೆ, ನಾನು ಆಸ್ಯ ಸೀಮೆಯಲ್ಲಿ ಕಾಲಿಟ್ಟ ಮೊದಲನೆಯ ದಿವಸದಿಂದ ನಿಮ್ಮ ಮಧ್ಯೆ ಎಲ್ಲಾ ಕಾಲದಲ್ಲಿಯೂ ಹೇಗೆ ನಡೆಕೊಂಡೆನೆಂಬುದನ್ನು ನೀವೇ ಬಲ್ಲಿರಿ. ತಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೆನು. ಇದರಲ್ಲಿ ಯಹೂದ್ಯರ ಒಳಸಂಚುಗಳಿಂದ ಸಂಭವಿಸಿದ ಕಷ್ಟಗಳನ್ನು ಸಹಿಸುತ್ತಿದ್ದೆನು. See there in verses 18 and 19, he tells how the view that he has concerning his ministry towards the Lord. ಕರ್ತನ ಕುರಿತಾಗಿರುವಂತಹ ಆತನ ಸೇವೆಯ ವಿಷಯದಲ್ಲಿ ಅವನ ಮನವರಿಕೆ ಏನೆಂಬುದಾಗಿ 18 ಮತ್ತು 19 ವಚನದಲ್ಲಿ ಅವನು ಸ್ಪಷ್ಟವಾಗಿ ಹೇಳ್ತಾನೆ. He says he served the Lord, serving the Lord with all humility. See, he served the Lord. ನಾನು ಬಹು ನಮ್ರತೆಯಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೇನೆ. ಕರ್ತನ ಸೇವೆಯನ್ನು ಬಹು ನಮ್ರತೆಯಿಂದ ಮಾಡ್ತಾ ಇದ್ದಾನೆ. Paul saw his ministry as a service to God. ಪೌಲನು ತನ್ನ ಸೇವೆಯನ್ನ ದೇವರಿಗೆ ಒಂದು ಸೇವೆಯಾಗಿ ಆತನು ಪರಿಗಣಿಸಿದ. He has not taken the ministry as something that he could gain something from that. ಅವನು ಆ ಒಂದು ಸೇವೆಯ ಮುಖಾಂತರವಾಗಿ ಏನಾದ್ರೂ ಲಾಭ ಗಳಿಸಬೇಕೆಂಬಂತ ಉದ್ದೇಶದಿಂದ ಆ ಸೇವೆಯನ್ನು ತೆಗೆದುಕೊಳ್ಳಲಿಲ್ಲ. He says, you know that, from the first day onwards, the style of the ministry, is very clear that we served the Lord. ನಿಮಗೆ ಗೊತ್ತಿದೆ, ನಾನು ಮೊದಲನೇ ದಿನದಿಂದ ಹಿಡಿದು ನಾನು ಸೇವೆ ಮಾಡ್ತಾ ಇರುವಂತ ರೀತಿ ಹೇಗೆಂಬುದಾಗಿ ನಿಮಗೆ ಗೊತ್ತಿದೆ. It means that literally he was just a servant, just like a bond servant. ಅದರ ಅರ್ಥ ಆತನ ಸೇವಕನ ರೀತಿಯಲ್ಲಿ, ದಾಸನ ರೀತಿಯಲ್ಲಿ. The high calling of God, he calls that he has taken it as a slave to the Lord Jesus Christ. ಆತನ ಉನ್ನತ ಕರೆಯುವಿಕೆಯನ್ನ ಒಂದು ಕರ್ತನಾದ ಯೇಸು ಕ್ರಿಸ್ತನ ಒಬ್ಬ ದಾಸನಾಗಿ ಅವನು ಪರಿಗಣಿಸಿಕೊಂಡನು. And the second thing that we read in verse 20 is that his ministry towards the church, his perspective towards the church. ಎರಡನೇದಾಗಿ ಸಭೆಯ ಕುರಿತಾಗಿ ಆತನ ಸೇವೆಯ ಒಂದು ದೃಷ್ಟಿಕೋನ. We read there in verse 20, how did I not shrink from declaring to you anything that was profitable and teaching you in public and from house to house. 20 ವಚನದಲ್ಲಿ ನಾವು ಓದ್ತೇವೆ, ನಾನು ನಿಮಗೆ ಹಿತಕರವಾದದ್ದೆಲ್ಲವನ್ನು ಹೇಳುವುದಕ್ಕೂ ಸಭೆಯಲ್ಲಿಯೂ ಮನೆಯಲ್ಲಿಯೂ ಉಪದೇಶಿಸುವುದಕ್ಕೂ ಹಿಂತೆಗೆಯದೆ. So his ministry towards God was a service. His ministry towards church was teaching them, instructing them, giving them instructions publicly, and in the church, house after house, he was giving instructions how they have to live. ಅವನ ಸೇವೆ ದೇವರಿಗೋಸ್ಕರವಾಗಿ ದಾಸನಾಗಿ ಹಾಗೆ ಸೇವೆ ಮಾಡಿದನು ಮತ್ತು ಮನುಷ್ಯರಿಗೋಸ್ಕರವಾಗಿ ಸಭೆಗೋಸ್ಕರವಾಗಿ ಅವನು ಸಭೆಯಲ್ಲಿಯೂ ಮನೆಗಳಲ್ಲಿಯೂ ಉಪದೇಶಿಸುತ್ತಾ ಅವರಿಗೆ ಬುದ್ಧಿ ಮಾತುಗಳನ್ನು ಹೇಳುತ್ತಾ ಅವರಿಗೆ ಮಾರ್ಗದರ್ಶನ ಮಾಡುತ್ತಾ ಅವರನ್ನು ಬೆಳೆಸುವುದಕ್ಕೆ ಆತನು ಪ್ರಯತ್ನ ಪಡ್ತಾ ಇದ್ದಾನೆ. Now, when we come to the third aspect, we read in verse 21 that he tells, testifying both to Jews and to Greeks of repentance towards God and of faith in the Lord Jesus Christ.
ಮೂರನೇದಾಗಿರುವಂತಹ ವಿಷಯವನ್ನು ನೋಡುವಾಗ ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಬೇಕೆಂತಲೂ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ ಖಂಡಿತವಾಗಿ ಬೋಧಿಸುವವನಾಗಿದ್ದೆನು. So look at that. His view towards others, to outsiders, the lost people, the unbelievers, both Jews and the Gentiles. What was his perspective? ಅವನ ಅನ್ಯರಿಗೋಸ್ಕರವಾಗಿ, ಅವಿಶ್ವಾಸಿಗಳಿಗೋಸ್ಕರವಾಗಿ, ಯಹೂದ್ಯರಿಗೋಸ್ಕರವಾಗಿ, ಯೇಸು ಕ್ರಿಸ್ತನ ನಂಬದೇ ಇರುವಂತಹ ಎಲ್ಲಾ ಜನರಿಗೋಸ್ಕರವಾಗಿ ಆತನ ಒಂದು ಉದ್ದೇಶ ಏನಾಗಿತ್ತು? What was he doing there? He was doing an evangelism, which means he was sharing gospel to them. ಅವನು ಸುವಾರ್ತೀಕರಣವನ್ನು ಮಾಡ್ತಾ ಇದ್ದ, ಸುವಾರ್ಥ ಪ್ರಸರಣವನ್ನು ಮಾಡ್ತಾ ಇದ್ದ, ಸುವಾರ್ತೆಯನ್ನು ಅವರಿಗೆ ಸಾರ್ತಾ ಇದ್ದ. If you read in verse 25, 21, it is written there, testifying both to Jews and to Greeks. 21ನೇ ವಚನದಲ್ಲಿ ನೋಡ್ತೇವೆ, ಯಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಬೇಕೆಂತಲೂ ನಮ್ಮ ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡಬೇಕೆಂತಲೂ ಖಂಡಿತವಾಗಿ ಬೋಧಿಸುವವನಾಗಿದ್ದೆನು. He was testifying about the repentance, which means he was speaking to them about the evangelism. That means they have to turn to the Lord and repent of their sins, come to the Lord, the message of evangelism. ಅವನು ಸುವಾರ್ಥ ಸಂದೇಶವನ್ನು ಸಾರ್ತಾ ಇದ್ದ. ಅವರ ಪಾಪದ ಕುರಿತಾಗಿ ಪಶ್ಚಾತ್ತಾಪ ಪಡಬೇಕು, ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕು, ಮಾನಸಾಂತರ ಹೊಂದಬೇಕು, ರಕ್ಷಣೆ ಹೊಂದಿಕೊಳ್ಳಬೇಕೆಂಬ ಸುವಾರ್ಥ ಸಂದೇಶವನ್ನು ಅವನು ಸಾರ್ತಾ ಇದ್ದ. Fourthly, very importantly, if you read verses 22 to 24, we understand the life's perspective that he had concerning himself. 4ನೇದಾಗಿ 21ರಿಂದ 25ನೇ ವಚನದವರೆಗೆ ನಾವು ನೋಡಿದ್ರೆ ಗೊತ್ತಾಗ್ತದೆ ತನ್ನ ಕುರಿತಾಗಿರುವಂತಹ ಒಂದು ಜೀವಿತದ ಒಂದು ದೃಷ್ಟಿಕೋನ. If you read verse 22, it reads like this, and now behold, I am going to Jerusalem, constrained in spirit. 22 ವಚನ ನೋಡ್ತೇವೆ, ಈಗೋ ನಾನು ಈಗ ಆತ್ಮ ನಿರ್ಬಂಧವುಳ್ಳವನಾಗಿ ಯೆರೂಸಲೇಮಿಗೆ ಹೋಗುತ್ತೇನೆ. And when you read verse 23, it tells that Holy Spirit testifies to me in every city that imprisonment and afflictions await me. 23ನೇ ವಚನ ನೋಡ್ತೇವೆ, ನಿನಗೆ ಬೇಡಿಗಳು ಸಂಕಟಗಳು ಕಾದಿಕೊಂಡಿವೆ ಎಂದು ಪವಿತ್ರಾತ್ಮನು ಎಲ್ಲಾ ಪಟ್ಟಣಗಳಲ್ಲಿ ನನಗೆ ಖಂಡಿತವಾಗಿ ಹೇಳುತ್ತಾನೆ. If we come to know about the difficulties, trials, or persecutions that is going to happen to us way ahead, if God reveals to us, what would we do? ಒಂದು ವೇಳೆ ನಮ್ಮ ಜೀವಿತದಲ್ಲಿ ನಮಗೆ ಆ ಒಂದು ರೀತಿಯಾದಂತಹ ಹಿಂಸೆಗಳು, ಕಷ್ಟಗಳು, ಸಂಕಟಗಳು ಬರ್ತವೆ ಎಂಬುದಾಗಿ ನಮಗೆ ಮುಂಚಿತವಾಗಿ ಗೊತ್ತಾಗುವುದಾದ್ರೆ ನಾವೇನ್ ಮಾಡ್ತೇವೆ? We would not dare go there. ನಮಗೆ ಅಲ್ಲಿ ಹೋಗ್ಲಿಕ್ಕೆ ಧೈರ್ಯ ಇರೋದಿಲ್ಲ. But you look at the life of Paul, he did not care about himself. He was willing to go. ಆದ್ರೆ ಪೌಲನ ಜೀವಿತವನ್ನು ನೋಡುವುದಾದ್ರೆ ಅವನು ತನ್ನ ಕುರಿತಾಗಿ ಯಾವುದೇ ರೀತಿಯಲ್ಲಿ ಭಯ ಪಡಲಿಲ್ಲ, ಅವನು ಹೋಗುವುದಕ್ಕೆ ಮನಸ್ಸುಳ್ಳವನಾಗಿದ್ದ. Verse 24, it's very important. It reads like this, but I do not account my life of any value, nor as precious to myself. 24ನೇ ವಚನ ಬಹಳ ಸ್ಪಷ್ಟವಾಗಿ ಇರುತ್ತವೆ, ಆದರೆ ಪ್ರಾಣವನ್ನು ಉಳಿಸಿಕೊಳ್ಳುವುದೇ ವಿಶೇಷವೆಂದು ನಾನು ಎಣಿಸುವುದಿಲ್ಲ. That means a sacrificial life. That means he is willing to give his life for the cause of Christ. ಅದರ ಅರ್ಥವೇನೆಂದ್ರೆ ಕ್ರಿಸ್ತನಿಗೋಸ್ಕರವಾಗಿ, ಕ್ರಿಸ್ತನ ಸೇವೆಗೋಸ್ಕರವಾಗಿ ಆತನ ಜೀವಿತವನ್ನು ಸಹ ಕೊಡುವುದಕ್ಕೆ ಮನಸ್ಸುಳ್ಳವನಾಗಿದೆ. In all the areas of his life, towards the Lord, towards the church, towards the outsiders, towards himself, he had very great conviction, and he lived with that conviction. ಅವನಿಗೆ ಎಲ್ಲಾ ವಿಷಯದಲ್ಲಿ ಸಹ, ಅವನ ಕುರಿತಾಗಿ, ಬೇರೆಯವರ ಕುರಿತಾಗಿ, ಹೊರಗಿನವರ ಕುರಿತಾಗಿ, ಎಲ್ಲರ ವಿಷಯದಲ್ಲಿ ಸಹ ದೊಡ್ಡದಂತ ಒಂದು ಮನವರಿಕೆ ಅವನ ಜೀವಿತದಲ್ಲಿ ಇತ್ತು. This is the thing that we understand about Paul and his life. ಈ ರೀತಿಯಾದ ವಿಷಯವನ್ನು ಪೌಲನು ಮತ್ತು ಅವನ ಜೀವಿತದ ಮುಖಾಂತರವಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. We know that we have to make decisions as we live on this earth, because there are a lot of things that are there, from which we need to select.
ನಾವು ಈ ಲೋಕದಲ್ಲಿ ಜೀವಿಸುವಾಗ ಈ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ನಮಗೋಸ್ಕರವಾಗಿ ಅನೇಕ ವಿಷಯಗಳು ಈ ಲೋಕದಲ್ಲಿ ಇರ್ತವೆ, ಆದ್ರೆ ನಾವು ಅದನ್ನು ಆರಿಸಿಕೊಳ್ಳುವಂಥದ್ದು ಅವಶ್ಯಕವಾಗಿದೆ. So as we move from Paul's life, we are going to look at what is the meaning of conviction, and then we will be looking at how to develop conviction, and then we will be looking at the results of conviction, and then we will come to the application part. ನಾವು ಪೌಲನ ಜೀವಿತದಿಂದ ಮುಂದಕ್ಕೆ ಹೋಗ್ತಾ ಇರುವ ಹಾಗೆ ಈ ಮನವರಿಕೆ ಅಂದ್ರೆ ಏನು, ಮನವರಿಕೆಯಿಂದ ಏನ್ ಸಾಧ್ಯವಾಗ್ತದೆ, ಮನವರಿಕೆಯಿಂದ ನಮ್ಮ ಜೀವಿತದಲ್ಲಿ ಹೇಗೆ ಅಳವಡಿಸಿಕೊಳ್ಬೇಕು, ಈ ರೀತಿಯಾದಂತಹ ವಿಷಯಗಳನ್ನ ನಾವು ಮುಂದಕ್ಕೆ ನಾವು ನೋಡ್ತಾ ಬರ್ತೇವೆ. So meaning of conviction, and then how to develop conviction, on what basis should we develop conviction, and the result of conviction, and then finally the application part. ಮನವರಿಕೆ ಅರ್ಥ, ಮನವರ್ತಿಕೆ ಬೆಳವಣಿಗೆ, ನಾವು ಯಾವ್ದ್ರ ಮುಖ್ಯ ನಾವು ಬೆಳವಣಿಗೆ ಮಾಡಿಕೊಳ್ಳಬೇಕು, ಮತ್ತು ನಾಲ್ಕನೇದಾಗಿ ನಾವು ಹೇಗೆ ಆ ಮನವರಿಕೆಯನ್ನ ನಾವು ಖಚಿತಪಡಿಸಿಕೊಳ್ಳಬೇಕು, ಮತ್ತು ನಮ್ಮ ಜೀವಿತದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಎಂಬ ವಿಷಯಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. So what is the meaning of conviction? ಮನವರಿಕೆ ಅಂದ್ರೆ ಅರ್ಥ ಏನು? Conviction means you are convinced of certain error. You understand something is error. ಮನವರಿಕೆ ಅಂದ್ರೆ ನೀವು ಕೆಲವು ರೀತಿಯಾದಂತಹ ತಪ್ಪುಗಳನ್ನ ಮನವರಿಕೆ ಮಾಡಿಕೊಂಡಿದ್ದೀರಿ. And you also have a compelling admission of truth. ಹಾಗೆ ನಿಮಗೆ ಆ ಒಂದು ಸತ್ಯದ ಕುರಿತಾದಂತಹ ಒತ್ತಾಯಪೂರ್ವಕವಾದಂತಹ ಒಪ್ಪಿಕೊಳ್ಳುವಿಕೆ ಇದೆ. So what is conviction? It is an act of convincing a person of error, mistakes, and then compelling with the truth of admission to live with the truth. ಮನವರಿಕೆ ಅಂದ್ರೆ ಏನರ್ಥವೇನೆಂದ್ರೆ ಒಬ್ಬ ವ್ಯಕ್ತಿಗೆ ತನ್ನ ತಪ್ಪುಗಳು, ತನ್ನ ಒಂದು ತಪ್ಪುಗಳ ಕುರಿತಾಗಿ ಮನವರಿಕೆ ಮಾಡಿಕೊಟ್ಟು ಆ ಸತ್ಯದ ಕುರಿತಾದಂತಹ ವಿಷಯಗಳನ್ನ ಒಂದು ಒತ್ತಾಯಪೂರ್ವಕವಾಗಿ ಆತನಲ್ಲಿ ನೆಲೆಗೊಳಿಸುವಂಥದ್ದು ಅಥವಾ ಆತನ ಅರ್ಥ ಮಾಡಿಕೊಳ್ಳುವಂತೆ ಮಾಡುವಂಥದ್ದೇ. So convictions are strong beliefs that you are fully convinced of. ಮನವರಿಕೆ ಅಂದ್ರೆ ನೀವು ಒಂದು ವಿಷಯದ ಕುರಿತಾಗಿ ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಂಡಿದ್ದೀರಿ ಎಂಬುದಾಗಿರುವಂತಹ ಒಂದು ಸದೃಢವಾದಂತಹ ನಂಬಿಕೆಯಾಗಿದೆ. It's not based on feelings. ಅದು ಯಾವುದೇ ರೀತಿಯಾದಂತ ಒಂದು ಭಾವನೆಗಳ ಮೇಲೆ ಆದುಕೊಂಡಿಲ್ಲ. It is persuaded clearly by evidence. ಅದು ಬಹಳ ಸ್ಪಷ್ಟವಾಗಿ ಒಂದು ಸಾಬೀತು ಅಥವಾ ಪುರಾವೆಗಳ ಮೇಲೆ ಆಧಾರಗೊಂಡಂತದ್ದಾಗಿದೆ. You are convinced and you're confident of something that is true. ಯಾವುದು ಸತ್ಯವಾಗಿದೆಯೋ ಅದರ ಮೇಲೆ ಮನವರಿಕೆ ಮಾಡಿಕೊಂಡು ಅದರಲ್ಲಿ ಭರವಸೆ ಉಳ್ಳವರಾಗಿದ್ದೀವಿ. So what is the opposition? What stands in opposition to conviction? Skepticism or doubt. ಮನವರಿಕೆಗೆ ವಿರುದ್ಧವಾಗಿರುವಂತಹ ಒಂದು ವಿಷಯ ಯಾವುದೆಂಬುದಾಗಿ ನೋಡುವಾಗ ಸಂದೇಹ ಅಥವಾ ಒಂದು ರೀತಿಯಾದಂತಹ ಅಪನಂಬಿಕೆ. You know, when we think of a person of man of conviction, his actions and all the things are directed by certain truths. ಒಬ್ಬ ವ್ಯಕ್ತಿಯ ಒಂದು ಮನವರಿಕೆಯನ್ನು ಕುರಿತಾಗಿ ಆಲೋಚನೆ ಮಾಡುವಾಗ ಆತನ ಎಲ್ಲಾ ಕೃತ್ಯಗಳು ಮತ್ತು ಎಲ್ಲಾ ವಿಷಯಗಳು ಸಹ ಒಂದು ರೀತಿಯಾದಂತಹ ಸತ್ಯಾಂಶಗಳನ್ನ ಅದು ತಿಳಿಸುವಂತದ್ದಾಗಿರ್ತದೆ. He has convictions on all the aspect of life. ಅವನಿಗೆ ತನ್ನ ಜೀವಿತದ ಎಲ್ಲಾ ವಿಷಯಗಳಲ್ಲಿ ಸಹ ಮನವರಿಕೆ ಇರುತ್ತದೆ. So by man of biblical conviction, we mean that a man who is convicted of scriptural truths and he understands the truthfulness, and that is affecting him personally and spiritually. ಸತ್ಯವೇದಕ್ಕನುಸಾರವಾಗಿ ಒಬ್ಬ ವ್ಯಕ್ತಿಯು ಮನವರಿಕೆ ಮಾಡಿಕೊಂಡ್ರೆ, ಸತ್ಯವನ್ನು ಮನವರಿಕೆ ಮಾಡಿಕೊಂಡ್ರೆ ಆತನ ವೈಯಕ್ತಿಕ ಜೀವಿತದಲ್ಲಿ ಮತ್ತು ಆತ್ಮಿಕ ಜೀವಿತದಲ್ಲಿಯೂ ಅದು ಅಳವಡಿಕೆ ಆಗುವಂತದ್ದಾಗಿದೆ. That means a man who is convinced from the scripture and he is able to live personally a life that will impact the world. ಒಬ್ಬ ವ್ಯಕ್ತಿ ದೇವರ ವಾಕ್ಯದಿಂದ ಮನವರಿಕೆ ಆದಂತಹ ಸಮಯದಲ್ಲಿ ಆತನ ವೈಯಕ್ತಿಕವಾದಂತಹ ಜೀವಿತದಲ್ಲಿ ಪ್ರಭಾವಿತನಾಗುವಂತಹ ಅಥವಾ ಪ್ರಭಾವ ಬೀರುವಂತಹ ರೀತಿಯಲ್ಲಿ ಆತನ ಜೀವಿಸುವಂತನಾಗಿರ್ತಾನೆ. So a shallow Christian life cannot produce convictions.
ಒಂದು ಬರಿದಾದಂತಹ ಕ್ರಿಸ್ತಿಯ ಜೀವಿತವು ಮನವರಿಕೆಯನ್ನು ಉತ್ಪಾದಿಸಲಿಕ್ಕೆ ಸಾಧ್ಯವಿಲ್ಲ. What happens? There will be a lot of confusions. What to do? Should I participate in dance? Should I sing this song? Should I watch movies? There are a lot of areas that we are concerned, and we feel that okay, that's okay, that's okay, and then we fall into it. ಅನೇಕ ವಿಷಯಗಳಲ್ಲಿ ಬಹಳ ಗೊಂದಲ ಉಂಟಾಗಿ, ಇಂಥದಕ್ಕೆ ಹೋಗ್ಬೇಕಾ, ಡ್ಯಾನ್ಸ್ಗೆ ಹೋಗ್ಬೇಕಾ, ಅದಕ್ಕೆ ಹೋಗ್ಬೇಕಾ, ಇದಕ್ಕೆ ಹೋಗ್ಬೇಕಾ, ಬಹಳ ಗೊಂದಲಕ್ಕೆ ಉಂಟಾಗಿ ನಾವು ಸಂದೇಹದಲ್ಲಿ ಬಿದ್ದು ಬಿಡ್ತೇವೆ. So what is the idea of conviction is that it runs through all the aspects of life. ಒಂದು ಮನವರಿಕೆಯ ಒಂದು ಆಲೋಚನೆ ಎಂಬುದಾಗಿ ನೋಡುವಾಗ ಅದು ಜೀವಿತದಲ್ಲೆಲ್ಲ ಅದು ಹರಿದಾಡುವಂತದ್ದಾಗಿದೆ. You are convinced of a basic truth of the Bible, and you understand the basic principles of the Bible, and then you're able to apply it into all the arenas of your life. ದೇವರ ವಾಕ್ಯದ ಒಂದು ಸತ್ಯಾಂಶಗಳ ಕುರಿತಾಗಿ, ದೇವರ ವಾಕ್ಯದ ಎಲ್ಲಾ ವಿಷಯಗಳ ಕುರಿತಾಗಿ ಮನವರಿಕೆ ಮಾಡಿಕೊಳ್ಳಲ್ಪಟ್ಟವನಾಗಿ ನಿನ್ನ ಜೀವಿತದ ಎಲ್ಲಾ ಪ್ರದೇಶಗಳಲ್ಲಿ ಆ ಸತ್ಯಾಂಶಗಳನ್ನ ಅಳವಡಿಸಿಕೊಳ್ಳುವಂತವನಾಗಿರುತ್ತೆ. So when we say that, it's not just like convictions are not like personal preferences or personal opinions and things like that. ಮನವರಿಕೆ ಎಂಬುದಾಗಿ ಹೇಳುವಾಗ ವೈಯಕ್ತಿಕವಾದಂತಹ ಆದ್ಯತೆಗಳು ಅಥವಾ ವೈಯಕ್ತಿಕವಾದಂತಹ ಒಂದು ಪ್ರಾಧಾನ್ಯತೆ ಎಂಬುದಾಗಿ ಅಲ್ಲ. So for example, if a person says, I don't say lie, okay, the meaning is that, it's not because I'm a good person, it's because God doesn't. When a believer says that I don't lie, the reason is because God is truth. So I wanted to be like, the Lord's character, to be able to come up to the character of God. So that's the reason why I'm not doing it. It's not because I prefer to do it. That's not the idea. ಒಂದು ವೇಳೆ ಒಬ್ಬ ವ್ಯಕ್ತಿ ನಾನು ಸುಳ್ಳು ಹೇಳೋದಿಲ್ಲ ಎಂಬುದಾಗಿ ಹೇಳುವಾಗ ಅವನು ಒಳ್ಳೆಯವನು, ತುಂಬಾ ಒಳ್ಳೆಯವನು ಎಂಬುದಾಗಿ ಇಲ್ಲ. ಆದ್ರೆ ನಾನು ಅದನ್ನು ಮಾಡುವಾಗ, ಹೇಳುವಾಗ, ತಪ್ಪು ಮಾಡುವಾಗ, ಸುಳ್ಳು ಹೇಳುವಾಗ ದೇವರು ಆ ಒಂದು ವಿಷಯದಲ್ಲಿ ಅದನ್ನು ಇಷ್ಟಪಡುವುದಿಲ್ಲ ಎಂಬಂತ ಮನವರಿಕೆ ಅವನಿಗಿರೋದ್ರಿಂದ ಆ ಒಂದು ವಿಷಯದಲ್ಲಿ ಆತನು, ಆ ವ್ಯಕ್ತಿಯು ಆ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ. ಇದುವೇ ಅದರಲ್ಲಿರುವಂತಹ ಒಂದು ಐಡಿಯಾ. ಇಲ್ಲದೆ ಹೋದ್ರೆ ಅವನು ಒಳ್ಳೆ ವ್ಯಕ್ತಿಯೋ ಆತನು ಬಹಳ ಉತ್ತಮ ಎಂಬುದಾಗಿ ಅಲ್ಲ. That means we understand how we should behave from the scripture, and then we are trying to apply it into all the areas of life. And then the question is, if we believe God's word to be true, and then we should have convictions on the all areas of life. ಅದರ ಅರ್ಥವೇನೆಂದ್ರೆ, ನಾವು ಒಂದು ವಿಷಯಗಳನ್ನು ಅರ್ಥ ಮಾಡಿಕೊಂಡು ದೇವರ ವಾಕ್ಯದ ಕುರಿತಾದಂತ ಸತ್ಯಾಂಶದ ಮನವರಿಕೆ ಮಾಡಿಕೊಂಡು ನಮ್ಮ ಜೀವಿತದ ಎಲ್ಲಾ ವಿಷಯಗಳಲ್ಲಿ ಸಹ ಅದನ್ನು ಅಳವಡಿಸಿಕೊಳ್ಳುತ್ತೇವೆ. Do you understand from where we have come? We have come from conversion, and then we have seen character, and then there is competence in the word of God. And now with the change that we have had in our life, with the behavioral pattern that we learned from the scripture, and also to be able to understand the scripture very clearly, now we have built convictions so that we are able to live on this earth. ನಾವೆಲ್ಲಿಂದ ಬಂದೇವೆ ಎಂಬುದಾಗಿ ನೋಡುವಾಗ, ಮಾನಸಾಂತರದಿಂದ ಬಂದು ನಾವು ಆ ಒಂದು ಗುಣಲಕ್ಷಣಗಳನ್ನು ನಾವು ತಿಳಿದುಕೊಂಡು ದೇವರ ವಾಕ್ಯಕ್ಕೋಸ್ಕರವಾಗಿರುವಂತಹ ಬೆಳೆಯುವಿಕೆಯನ್ನು ನಾವು ತಿಳಿಯುತ್ತಾ ಈಗ ನಾವು ಮನವರಿಕೆ ಕುರಿತಾಗಿ ನಾವು ಬಂದಿದ್ದೇವೆ. See, most of us, we feel that, okay, believing Lord Jesus Christ, okay, that is enough. That is everything. Okay, believing is important, but we need to have convictions on all the aspects of life, and we should have that strong moments based on sound evidence from the word of God, and I should be able to follow that all through the areas of life. ನಮ್ಮಲ್ಲಿ ಕೆಲವರು ಏನ್ ಮಾಡ್ತೇವೆ ಅಂದ್ರೆ, ಯೇಸು ಕ್ರಿಸ್ತನ ನಂಬಿದ್ದೇನೆ, ಅಷ್ಟು ಸಾಕು ಎಂಬುದಾಗಿ ಅನ್ನಿಸ್ತೇವೆ. ಅಷ್ಟು ಮಾತ್ರವೇ ಅಲ್ಲ, ಎಲ್ಲಾ ವಿಷಯಗಳಲ್ಲಿ ಸಹ ಮನವರಿಕೆ ಮಾಡಿಕೊಂಡು ದೇವರ ವಾಕ್ಯದ ಸತ್ಯಾಂಶಗಳನ್ನು ಮನವರಿಕೆ ಮಾಡಿಕೊಂಡು ಅದರ ಪ್ರಕಾರವಾಗಿ ಜೀವಿಸುವಂತದೇ ನಿಜವಾದಂತಹ ಒಂದು ಮನವರಿಕೆ ಆಗಿರುವಂತದ್ದಾಗಿದೆ. So the second area of concern, the second thing that we're going to look at is, how do we develop, on what basis do we develop conviction? ಎರಡನೇದಾಗಿ ಈ ಮನವರಿಕೆಯನ್ನು ನಾವು ಹೇಗೆ ಅಭಿವೃದ್ಧಿಪಡಿಸಿಕೊಳ್ಳುತ್ತೇವೆ, ಯಾವ ಆಧಾರದ ಮೇಲೆ ಅಭಿವೃದ್ಧಿಪಡಿಸಿಕೊಳ್ಳುತ್ತೇವೆ? And we'll see the negative things first. ಅದರ ನಕಾರಾತ್ಮಕ ವಿಷಯಗಳನ್ನು ನಾವು ಮೊದಲನೇದಾಗಿ ನೋಡಿಕೊಳ್ಳೋಣ. Conviction is not from selfish desire or selfish gain. ಮನವರಿಕೆ ಎಂಬುದಾಗಿ ನೋಡುವಾಗ ಅದು
ಒಂದು ಸ್ವಾರ್ಥ ಉಳ್ಳಂತಹ ಒಂದು ಆಶೆಯಿಂದಲೋ ಅಥವಾ ಸ್ವಾರ್ಥ ಉಳ್ಳಂತಹ ಒಂದು ಬಯಕೆಯಿಂದ ಲಾಭದಿಂದಲೋ ಅಲ್ಲ. Everyone has opinions and preferences. ಪ್ರತಿಯೊಬ್ಬರಿಗೂ ಸಹ ಅಭಿಪ್ರಾಯಗಳು ಮತ್ತು ಆಯ್ಕೆಗಳು ಇರ್ತವೆ. But a person who has convictions, he does not base his ideas on selfish desire or selfish gain. ಆದ್ರೆ ಮನವರಿಕೆ ಉಳ್ಳಂತಹ ವ್ಯಕ್ತಿ ಆತನ ಸ್ವಾರ್ಥ ಆಸೆಗಳ ಮೇಲೆ ಅಥವಾ ಸ್ವಾರ್ಥ ಲಾಭಗಳ ಮೇಲೆ ತನ್ನ ಮನಸ್ಸನ್ನು ಇಡೋದಿಲ್ಲ. He carefully put thought on all the areas of life and then he takes the decisions. He is not doing it for his material benefit or his gain or selfish desire. ಅವನು ಸಂಪೂರ್ಣವಾಗಿ ಆತನು ದೇವರ ವಾಕ್ಯದ ಮೇಲೆ ಆಧಾರನಾಗಿರ್ತಾನೆ ಹೊರತು ತನ್ನ ವೈಯಕ್ತಿಕವಾದಂತ ತನ್ನ ಸ್ವಾರ್ಥ ಉಳ್ಳಂತ ಆಶೆಗಳ ಮೇಲಾಗಲಿ ಅಥವಾ ಲಾಭಗಳ ಮೇಲಾಗಲಿ ಆತನ ಆತುಕೊಳ್ಳುವುದಿಲ್ಲ. You know, when Paul tells to the Ephesians, we read there in chapter 4 and verse 14 that you have to reach to the maturity. You should not be tossed here and there just like the infants. You should have conviction. ಅಪೊಸ್ತಲನಾದ ಪೌಲ್ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ನೀವು ಆ ಒಂದು ಪೂರ್ಣ ಜ್ಞಾನಕ್ಕೆ ನೀವು ಬೆಳೆಯಬೇಕೆ ಹೊರತು ಕೂಸುಗಳ ಹಾಗೆ ಆ ಕಡೆ ಈ ಕಡೆ ಅಲುಗಾಡುವಂತವರಾಗಿರಬಾರದು. So you see there, part of maturity is having personal conviction, enough personal conviction to be able to recognize the false teachers and withdraw from them. ಆ ಮನವರಿಕೆಯಲ್ಲಿರುವಂತಹ ಮತ್ತೊಂದು ಭಾಗ ಏನೆಂಬುದಾಗಿ ನೋಡುವಾಗ ಸುಳ್ಳು ಬೋಧಕರು ಯಾರೆಂಬುದಾಗಿ ಗುರುತಿಸಲ್ಪಡಲಿಕ್ಕೆ ಅದು ಸಾಧ್ಯವಾಗಬೇಕು. Okay. Now the second thing that we should very carefully understand is all the life's areas are not directly dealt in the Bible. ಮತ್ತೆ ಎರಡನೇದಾಗಿ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಒಂದು ನಕಾರಾತ್ಮಕವಾದಂತ ವಿಷಯವೇನೆಂದ್ರೆ ಎಲ್ಲಾ ವಿಷಯಗಳು ಎಲ್ಲಾ ಪ್ರದೇಶಗಳಲ್ಲಿ ಸಹ ದೇವರ ವಾಕ್ಯದಿಂದಲೇ ಅದು ಬಗೆಹರಿಕೆಗೆ ಅವ್ರು ನೋಡೋದಿಲ್ಲ. Of course, Bible doesn't directly deal with every situation. ದೇವರ ವಾಕ್ಯವು ನೇರವಾಗಿ ಎಲ್ಲಾ ಪರಿಸ್ಥಿತಿಗಳ ಮೇಲೆಯೂ ಸಹ ಅದು ವ್ಯವಹರಿಸುವುದಿಲ್ಲ. Forming personal conviction on all these things are just like, it's tricky. ಆ ಒಂದು ಮನವರಿಕೆಯನ್ನು ಬೆಳೆಸಿಕೊಳ್ಳುವಂಥದ್ದು, ಅದನ್ನ ಅಭಿವೃದ್ಧಿಪಡಿಸುವಂಥದ್ದು ಎಲ್ಲವೂ ಸಹ ಒಂದು ರೀತಿಯಲ್ಲಿ ತಾಂತ್ರಿಕವಾದದ್ದು. Why? Because on the one hand you have, yesterday I mentioned it, on the one hand we have liberals who say everything, you can just do everything. ಒಂದು ಕಡೆ ನಾನು ನೆನ್ನೆ ದಿನ ಹೇಳಿದ ಹಾಗೆ ನೀನು ಎಲ್ಲವನ್ನು ಸಹ ಮಾಡಬಹುದು, ನಿನಗೆ ಎಲ್ಲವನ್ನು ಮಾಡ್ಲಿಕ್ಕೂ ಸಹ ಸ್ವಾತಂತ್ರ್ಯ ಇದೆ ಎಂಬುದಾಗಿ ಹೇಳುವಂತಹ ಲಿಬರಲ್ಸ್ ಇರ್ತಾರೆ. On the other hand, you have the legalistic people who restricts everything. ಮತ್ತೆ ಇನ್ನೊಂದು ಕಡೆಯಲ್ಲಿ ನಾವು ನೋಡುವಂತ ಸಮಯದಲ್ಲಿ ಎಲ್ಲವನ್ನು ಸಹ ನಿರ್ಬಂಧಿತರಾದಂತಹ ನಿರ್ಬಂಧಿಸುವಂತ ಜನರು ಇರ್ತಾರೆ. So forceful and full freedom, we have to be very careful to balance the biblical principles. ದೇವರ ವಾಕ್ಯದ ನಿಯಮಕ್ಕನುಸಾರವಾಗಿ ಒತ್ತಾಯಪೂರ್ವಕವಾಗಿಯೂ ಅಥವಾ ಬಹಳ ಸ್ವತಂತ್ರವಾಗಿ ಎರಡನ್ನೂ ಸಹ ನಾವು ಒಂದು ವೇಳೆ ಸಮತೋಲನವಾಗಿ ನಾವು ನೋಡಿಕೊಳ್ಳಬೇಕು. See, per se, we understand that the Bible doesn't say directly about abortion. ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ದೇವರ ವಾಕ್ಯವು ನೇರವಾಗಿ ಅಬೋರ್ಷನ್ ಬಗ್ಗೆ ಅದು ಮಾತನಾಡುವುದಿಲ್ಲ. But it clearly talks about matters of murder and protection of innocence and things like that. ಆದ್ರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಕೊಲೆ ಕುರಿತಾಗಿ, ಸಂರಕ್ಷಣೆ ಕುರಿತಾಗಿ, ಅನೇಕ ವಿಷಯಗಳ ಕುರಿತಾಗಿ ನೇರವಾಗಿ ಮಾತನಾಡುತ್ತದೆ. And then we should be able to study that and submit to the word of God and learn what God says is right and wrong. So ಅದನ್ನ ಅರ್ಥ ಮಾಡಿಕೊಂಡು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡು ನಾವು ತಿಳ್ಕೊಳ್ಬೇಕು ಯಾವುದು ಸರಿ ಯಾವುದು ತಪ್ಪು ಎಂಬುದಾಗಿ. So what happens is that if you're not growing in the word of God, if you're not maturing in the word of God, mature in the wisdom and judgment, our personal conviction will not be aligning with the word of God. ದೇವರ ವಾಕ್ಯದಲ್ಲಿ ಮತ್ತು ಮನವರಿಕೆಯಲ್ಲಿ ನೀವು ಬೆಳೆಯದೆ ಅದರಲ್ಲಿ ಪರಿಪಕ್ವತೆ ಹೊಂದದೇ ಇದ್ದರೆ ನೀವು ದೇವರ ವಾಕ್ಯಕ್ಕೆ ನೀವು ನಿಮ್ಮ ಮನಸ್ಸುಗಳನ್ನ ಅಥವಾ ನೀವು ಅದಕ್ಕೆ ಸರಿತೂಗುವಂತೆ ನೀವು ಜೀವಿಸುವುದಿಲ್ಲ. See, if we understand that Bible is the will of God. ನಾವು ಅರ್ಥ ಮಾಡಿಕೊಳ್ತೇವೆ ದೇವರ ವಾಕ್ಯವು ದೇವರ ಚಿತ್ತ ಎಂಬುದಾಗಿ. So somebody is asking you how to find the will of God. ಯಾರಾದ್ರೂ ಒಂದು ವೇಳೆ ನಿಮ್ಗೆ ಕೇಳಬಹುದು, ದೇವರ ಚಿತ್ತವನ್ನು ನಾವು ಹೇಗೆ ಕಂಡುಕೊಳ್ಳಬಹುದು? What is the simple answer? ಅದಕ್ಕಿರುವಂತ ಸರಳವಾದಂತ ಉತ್ತರ ಏನು?
If Bible is the will of God, ಸತ್ಯವೇದವು ದೇವರ ಚಿತ್ತವಾಗಿರುವುದಾದ್ರೆ what should we do? ನಾವೇನ್ ಮಾಡ್ಬೇಕು? We should simply read it. ನಾವು ಸುಮ್ನೆ ಅದನ್ನ ಓದ್ಬೇಕು. And if you don't read and then we say, what is the trick to find out the will of God? That doesn't work with Bible. ನಾವು ಅದನ್ನು ಓದದೆ ದೇವರ ಚಿತ್ತ ಏನೆಂಬುದಾಗಿ ಹೇಗೆ ಕಂಡುಹಿಡಬೇಕೆಂಬುದಾಗಿ ನಾವು ಕೇಳಿದ್ರೆ ಅದು ಸಾಧ್ಯವಿಲ್ಲ. It's not just like some genie coming out of a bottle and saying, what boons do you want? Okay, I'm going to give you that. No, that doesn't work with Bible. ಒಂದು ಬಾಟ್ಲಿಂದ ಒಂದು ಜೀನಿ ಬಂದು ನಿನ್ಗೆ ಏನ್ ಬೇಕು ಅದನ್ನ ಕೇಳಿದ್ರೆ ಕೊಡ್ತೀನಿ ಎಂಬುದಾಗಿ ಆ ರೀತಿಯಾಗಿ ಎಲ್ಲ ಸತ್ಯವೇದ ಇರುವಂತದ್ದು. Or Bible doesn't give 4 things you have to do, then you will be happy. That kind of thing also doesn't work with Bible. ಸತ್ಯವೇದವು ಇಂತ 4 ವಿಷಯಗಳನ್ನ ನೀನ್ ಮಾಡ್ಬೇಕು ಆಗ ನೀನ್ ಸಂತೋಷವಾಗಿತ್ತು, ಈ ರೀತಿಯಾದ ವಿಷಯಗಳನ್ನ ಸತ್ಯವೇದ ಮಾಡೋದಿಲ್ಲ. Bible is not a book that we can, I'm giving you points, all these things, but if you read, you will get more understanding. When I read, I understood more things, but I am not able to explain to you in that way. So for me to just organize it, I've put it in the points. That's the reason why it comes in the points. ನಾನು ಕೇವಲ ಅಂಶಗಳನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಾನು ಓದಿದಂತ ವಿಷಯದಲ್ಲಿ ಈ ವಿಷಯಗಳು ನನಗೆ ಅರ್ಥವಾಗಿದೆ. ನೀವು ಓದಿದ್ರೆ ಇನ್ನೂ ಹೆಚ್ಚಾದಂತ ಅಂಶಗಳು ನಿಮ್ಗೆ ಅರ್ಥವಾಗ್ತದೆ. ನಾನು ಕೇವಲ ಕೆಲವು ವಿಷಯಗಳನ್ನು ಮಾತ್ರ ಕೊಡ್ತೇನೆ, ಎಲ್ಲವನ್ನೂ ವಿವರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. So there are a lot of stuffs in the Bible, and if you don't directly go to the word of God and understand it very clearly, we won't be able to have conviction. ದೇವರ ವಾಕ್ಯದಲ್ಲಿ ಅನೇಕ ವಿಷಯಗಳಿವೆ, ಆದ್ರೆ ನಾವು ಸ್ಪಷ್ಟವಾಗಿ ಅದರಲ್ಲಿ ಓದಿ ಅರ್ಥ ಮಾಡಿಕೊಳ್ಳದಿದ್ರೆ ನಮಗೆ ಮನವರಿಕೆ ಬರೋದಿಲ್ಲ. So positively conviction is like a commitment to scripture. Positively we should understand that it's a commitment to scripture as one's authority. ಸಕಾರಾತ್ಮಕವಾಗಿ ಹೇಳಬೇಕಾದ್ರೆ ಮನವರಿಕೆ ಎನ್ನುವಂಥದ್ದು ದೇವರ ವಾಕ್ಯಕ್ಕೋಸ್ಕರವಾಗಿರುವಂತಹ ಒಂದು ಸಮರ್ಪಣೆ. That means biblical conviction is made or is formed using Bible. ಅರ್ಥವೇನೆಂದ್ರೆ ದೇವರ ವಾಕ್ಯವನ್ನು ಉಪಯೋಗಿಸುತ್ತಾ ಸತ್ಯವೇದಕ್ಕನುಸಾರವಾದಂತಹ ಒಂದು ಸಮರ್ಪಣೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಇರುವಂತಹ ಒಂದು ಮನವರಿಕೆ. So conviction is really from the scripture, formed using scripture. ಮನವರಿಕೆ ಎನ್ನುವಂಥದ್ದು ದೇವರ ವಾಕ್ಯದಲ್ಲಿ ಉಪಯೋಗಿಸಲ್ಪಟ್ಟಂತಹ ಒಂದು ದೇವರ ವಾಕ್ಯದ ಒಂದು ವಿಷಯವಾಗಿದೆ. What Bible promotes, we should have personal conviction in favor of that. ದೇವರ ವಾಕ್ಯ ಏನ್ ಹೇಳ್ತದೋ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಅದಕ್ಕೆ ಸಂಪೂರ್ಣವಾಗಿ ನಾವು ಅದಕ್ಕೆ ಒಳಪಟ್ಟು ಅದನ್ನ ನಮ್ಮ ಮನವರಿಕೆ ಆಗಬೇಕು. What Bible forbids, we should have personal conviction against it. ದೇವರ ವಾಕ್ಯ ಏನ್ ನಿಷೇಧಿಸ್ತದೋ ಅದನ್ನ ನಾವು ಸಹ ನಿಷೇಧಿಸುವುದಕ್ಕೆ ನಮಗೆ ಒಂದು ಮನವರಿಕೆ ಉಂಟಾಗಬೇಕು. See, we read in Psalm 119 and verse 105, your word is the lamp to my feet and a light to my path. 119ನೇ ಕೀರ್ತನೆ 105ನೇ ವಚನದಲ್ಲಿ ನೋಡ್ತೇವೆ, ನಿನ್ನ ವಾಕ್ಯವು ನನ್ನ ಪಾದಕ್ಕೆ ಬೆಳಕು, ನನ್ನ ದಾರಿಗೆ ದೀಪವಾಗಿದೆ. So what we understand is that God's word informs our conscience as a light to our path. We are able to understand it. ನಾವೇನ್ ಅರ್ಥ ಮಾಡಿಕೊಳ್ತೇವೆ ಅಂದ್ರೆ ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವು, ನಮ್ಮ ದಾರಿಗೆ ಬೆಳಕು ಆಗಿದೆ. So what should we do? ನಾವೇನ್ ಮಾಡ್ಬೇಕು? To dispel the dark, ಒಂದು ಕತ್ತಲೆಯನ್ನು ಓಡಿಸಲಿಕ್ಕೆ we should use the light because it is the light to my path. ನಾವು ಬೆಳಕನ್ನು ಉಪಯೋಗಿಸಬೇಕು, ಯಾಕಂದ್ರೆ ಅದು ನನ್ನ ಕಾಲಿಗೆ ಬೆಳಕಾಗಿದೆ. So what the meaning is that we should use Bible on the on all the areas of life. It guides me, it strengthens me, it tells me how I should walk. ನಾನು ದೇವರ ವಾಕ್ಯವನ್ನು ನನ್ನ ಜೀವಿತದ ಎಲ್ಲಾ ವಿಷಯದಲ್ಲಿ ಸಹ ಉಪಯೋಗಿಸಬೇಕು, ಯಾಕಂದ್ರೆ ಅದು ನನಗೆ ಮಾರ್ಗದರ್ಶನ ಮಾಡ್ತದೆ, ನನ್ನ ಬಲಪಡಿಸ್ತದೆ, ಅದು ನಾನು ಯಾವ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ನನಗೆ ಮಾರ್ಗದರ್ಶನ ಕೊಡುವಂತದ್ದಾಗಿದೆ. There is another important passage in 2 Timothy chapter 3 and verse 16. It tells all scripture is breathed out by God and profitable for teaching, for reproof, for correction, and for training in righteousness. 2 ತಿಮೋಥಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ಮತ್ತೊಂದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಿದೆ. ಎಲ್ಲಾ ವಾಕ್ಯಗಳು ಸಹ ದೇವರಿಂದ ಪ್ರೇರಿತವಾದಂತದ್ದಾಗಿದೆ, ಅವು
ನಮ್ಮನ್ನು ತಿದ್ದುಪಾಟಿಗೂ, ಖಂಡನೆಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. Personal conviction should never be based solely on what we feel about a matter, but it should be dependent on the scripture for one's authority. ನಮ್ಮ ವೈಯಕ್ತಿಕವಾದಂತಹ ಮನವರಿಕೆ ಅನ್ನುವಂಥದ್ದು ನಾವು ಏನು ಭಾವಿಸ್ತೇವೆಯೋ ಅದರ ಮೇಲೆ ಆಧಾರವಾಗಿರಬಾರ್ದು. ದೇವರ ವಾಕ್ಯ ಏನ್ ಹೇಳ್ತದೋ ಅದರ ಮೇಲೆ ಅದು ಆಧಾರವಾಗಿರಬೇಕು. You also can read Proverbs chapter 28 and verse 26. Those who trust the feet, trust themselves are fools, but those who walk in wisdom are kept safe. ಜ್ಞಾನೋಕ್ತಿ 28-26 ನೀವು ಓದಿಕೊಳ್ಳಬಹುದು. ಯಾರು ತಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳುತ್ತಾರೋ ಅವರು ಮೂರ್ಖರು, ಯಾರು ದೇವರಲ್ಲಿ ಭರವಸೆ ಇಡ್ತಾರೋ ಅವರು ಭದ್ರವಾಗಿರುತ್ತಾರೆ. So I'm not trusting my wisdom, I'm not trusting my understanding, my convictions. I'm putting my convictions and everything. I'm shaping my convictions based on the word of God so that I can walk in the manner worthy of the calling. ನಾನು ನನ್ನ ಮೇಲೆ, ನನ್ನ ಜ್ಞಾನದ ಮೇಲೆ, ನನ್ನ ಸ್ವಂತ ಬುದ್ಧಿ ಮೇಲೆ ಆಧಾರ ಕೊಳ್ಳುವುದಿಲ್ಲ, ಅದರ ಮೇಲೆ ಮನವರಿಕೆ ಆಗುವುದಿಲ್ಲ, ಆದ್ರೆ ದೇವರ ವಾಕ್ಯದ ಮೇಲೆ ನಾನು ಆಧಾರವಾಗಿರ್ತೇನೆ. The second thing is that we should be, or the second thing about conviction is that we should be able to have courage to stand, to act on those convictions in faith. ಎರಡನೇದಾಗಿ ನಮ್ಮಲ್ಲಿ ಬಂದಂತ ಮನವರಿಕೆಗಳ ಮೇಲೆ ಧೈರ್ಯವಾಗಿ ನಿಲ್ಲುವುದಕ್ಕೆ ನಮಗೆ ಧೈರ್ಯ ಇರಬೇಕು. See, when you say no to certain things based on biblical convictions, you may have to stand alone certain times. ದೇವರ ವಾಕ್ಯದ ಮನವರಿಕೆಗಳ ಮೇಲೆ ಕೆಲವು ವಿಷಯಗಳನ್ನು ಇಲ್ಲ ಎಂಬುದಾಗಿ ಹೇಳುವಾಗ ಕೆಲವು ಸಾರಿ ಕೆಲವು ವಿಷಯಗಳನ್ನ ನೀವು ಎದುರಿಸಬೇಕಾಗ್ತದೆ. Sometimes our the peer pressures are there, will affect us in some degree, that it pressurizes us to do certain things. ಕೆಲವು ಸಾರಿ ಕೆಲವು ವಿಷಯಗಳನ್ನು ಮಾಡಲಿಕ್ಕೆ ನಮ್ಮ ಮೇಲೆ ಒತ್ತಡ ಏರಲ್ಪಡ್ತದೆ. ಒಂದು ನಿರ್ದಿಷ್ಟವಾದಂತಹ ಹಂತದಲ್ಲಿ ನಮ್ಮ ಮೇಲೆ ಬಹಳ ಒತ್ತಡ ಏರಲ್ಪಡ್ತದೆ. At school, at workplaces, among friends, and then a lot of pressure will be there to do certain things. ಶಾಲೆಯಲ್ಲಿ, ಕೆಲಸದ ಸ್ಥಳಗಳಲ್ಲಿ ಕೆಲ ವಿಷಯಗಳನ್ನು ಮಾಡೋದಕ್ಕೋಸ್ಕರವಾಗಿ ನಮ್ಮ ಮೇಲೆ ಬಹಳ ಒತ್ತಡ ಹೇರಲ್ಪಡ್ತದೆ. But if we are going to please the Lord with our lives, we need to be able to resist those negative peer pleasures, and we should be able to live godly. ಆದ್ರೆ ದೇವರನ್ನು ನಾವು ಮೆಚ್ಚಿಸುವುದಕ್ಕೆ ನಾವು ಮನವರಿಕೆ ಉಳ್ಳವರಾಗಿದ್ದಾದ್ರೆ ಆ ರೀತಿಯಾದಂತಹ ಕೆಲವು ಲೌಕಿಕವಾದಂತಹ ವಿಷಯಗಳನ್ನು ನಾವು ತ್ಯಜಿಸಿ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ನಾವು ಸಿದ್ಧರಾಗಿರ್ತೇವೆ. What do we read in Titus chapter 2 and verse 12? Training us to renounce the ungodliness and worldly passions and to live self-controlled, upright and godly lives in the present age. ತೀತನಿಗೆ ಬರೆದ ಪತ್ರಿಕೆ 2:12 ನೋಡ್ತೇವೆ, ಈ ಪ್ರಸ್ತುತ ಕಾಲದಲ್ಲಿ ಎಲ್ಲಾ ರೀತಿಯಾದಂತಹ ವಿಷಯಗಳನ್ನು ವಿಸರ್ಜಿಸಿ ನಾವು ಆ ಒಂದು ದೇವರ ವಾಕ್ಯದಲ್ಲಿ ಸದೃಢವಾಗಿ ನಿಲ್ಲಬೇಕೆಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ ನಾವು ತರಬೇತಿಗೊಳ್ಳಬೇಕೆಂಬುದಾಗಿ ನಾವು ನೋಡ್ತೇವೆ. You read there, you have to train yourself to renounce, to give up ungodliness, worldly passions. ನಾವು ನೋಡ್ತೇವೆ, ನೀವು ಲೌಕಿಕವಾದಂತಹ ವಿಷಯಗಳನ್ನ, ಅಭಕ್ತಿ ಉಳ್ಳಂತಹ ವಿಷಯಗಳನ್ನ ನೀವು ತ್ಯಜಿಸುವುದಕ್ಕೋಸ್ಕರವಾಗಿ ತರಬೇತಿಗೊಳಿಸಲ್ಪಡಬೇಕೆಂಬುದಾಗಿ ನಾವು ಓದ್ತೇವೆ. And then to live self-controlled, upright and godly lives. ಮತ್ತು ದೇವರ ವಾಕ್ಯಕ್ಕನುಸಾರವಾದಂತಹ ಭಕ್ತಿಯುತವಾದಂತಹ ಮತ್ತು ಸ್ವನಿಯಂತ್ರಿತ ಉಳ್ಳಂತಹ ಜೀವಿತವನ್ನ ಜೀವಿಸುವುದಕ್ಕೆ ನಮ್ಮನ್ನು ತರಬೇತಿಗೊಳಿಸಿಕೊಳ್ಳಬೇಕೆಂಬುದಾಗಿ ಆತನು ಬರೆಯುವಂತವನಾಗಿರ್ತಾನೆ. So how to develop conviction? We should be able to commit ourselves to the scripture's authority. Second, we should be able to have courage to stand on the conviction that we have. ನಾವು ಹೇಗೆ ಆ ಒಂದು ಮನವರಿಕೆಗಳನ್ನು ಬೆಳೆಸಿಕೊಳ್ಳಬೇಕೆಂಬುದಾಗಿ ನಾವು ನೋಡುವಾಗ ದೇವರ ಅಧಿಕಾರದ ಮೇಲೆ ಸದೃಢವಾಗಿ ನಿಂತುಕೊಳ್ಳುವುದಕ್ಕೆ ನಮಗೆ ಸಾಮರ್ಥ್ಯ ಮತ್ತು ಧೈರ್ಯವುಳ್ಳಂತ ರೀತಿಯಲ್ಲಿ ನಾವಿರುವಂತವರಾಗಿರಬೇಕು. Even if negative things come on our way, or if negative things are going to happen to us, whatever may happen to us, we should not leave out the conviction. That's what Paul says. I'm willing to sacrifice my life. I'm going to give my life for God based on the conviction that I have based on the scripture. ನಮ್ಮ ಜೀವಿತದಲ್ಲಿ ಎಂತದೇ ಆದಂತಹ ನಕಾರಾತ್ಮಕವಾದಂತಹ ವಿಷಯಗಳು ಬಂದರೂ ಸಹ
ನಾವದನ್ನ ಆ ನಾವು ಅದಕ್ಕೋಸ್ಕರವಾಗಿ ಒಂದು ವೇಳೆ ಬೆಲೆಯನ್ನು ಕೊಟ್ಟು ಸಹ ಅದಕ್ಕೆ ನಮ್ಮ ಮನವರಿಕೆಗೆ ಅನುಸಾರವಾಗಿ ನಾವು ಸದೃಢವಾಗಿ ನಿಂತವರಾಗಿರ್ಬೇಕು. ಯಾಕಂದ್ರೆ ಅಪೊಸ್ತಲನಾದ ಪೌಲ್ ಹೇಳ್ತಾನೆ, ನನಗೇನೇ ಸಂಭವಿಸಿದ್ರು ಸಹ ನಾನು ಸದೃಢನಾಗಿ ನಿಲ್ಲುತ್ತೇನೆಂಬಂತಹ ಮನವರಿಕೆ ಪೌಲನಲ್ಲಿ ನಾವು ನೋಡ್ತೇವೆ. We have a great example in the life of Joseph. In the Potiphar's house, he was able to stand against all the odds of life. ಒಂದು ಯೋಸೇಫನ ಜೀವಿತದಲ್ಲಿ ಒಂದು ದೊಡ್ಡದಾದಂತಹ ಒಂದು ಮನವರಿಕೆಯನ್ನ ನೋಡ್ತೇವೆ. ಪೋತಿಫರನ ಒಂದು ಮನೆಯಲ್ಲಿ ಆತನು ತನ್ನ ಮನವರಿಕೆಗೆ ಅನುಸಾರವಾಗಿ ಸದೃಢನಾಗಿ ಆತನು ನಿಂತುಕೊಂಡಂತ ನೋಡ್ತೇವೆ. So how to develop the spiritual conviction? We need to commit ourselves to the scriptures authority, and we need to have the courage to stand on those convictions. ನಾವು ಆತ್ಮಿಕವಾದಂತ ಮನವರಿಕೆಗಳನ್ನು ಹೇಗೆ ಬೆಳೆಸಿಕೊಳ್ಳಬೇಕೆಂಬುದಾಗಿ ನೋಡುವಾಗ ನಾವು ನಮ್ಮ ಜೀವಿತಗಳನ್ನ ದೇವರ ವಾಕ್ಯದ ಅಧಿಕಾರಕ್ಕೆ ಒಳಪಡಿಸಿಕೊಂಡು ಅದಕ್ಕೆ ಅನುಸಾರವಾಗಿ ನಾವು ಸದೃಢವಾಗಿ ನಿಂತುಕೊಳ್ಳುವಂತರಾಗಿರಬೇಕು. Now we are going to see the results of biblical convictions. ಈಗ ನಾವು ದೇವರ ವಾಕ್ಯಕ್ಕೆ ಅನುಸಾರವಾದಂತ ಮನವರಿಕೆಗಳ ಫಲಿತಾಂಶಗಳನ್ನು ನೋಡ್ತೇವೆ. When we just have biblical convictions, what happens to us? ದೇವರ ವಾಕ್ಯಕ್ಕೆ ಅನುಸಾರವಾದಂತಹ ಮನವರಿಕೆಗಳು ನಮಗೆ ಇದ್ದಂತ ಸಮಯದಲ್ಲಿ ನಮ್ಗೆ ಏನಾಗುತ್ತದೆ? There are three things that are going to happen. One is we are going to have developed a godly nature when we just have convictions. ಮೂರು ವಿಷಯಗಳು ನಡೀತವೆ. ಮೊದಲನೇದಾಗಿ ಆ ಒಂದು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮ ಮನವರಿಕೆಗಳನ್ನು ಇಟ್ಟುಕೊಳ್ಳುವಂತ ಸಮಯದಲ್ಲಿ ಒಂದು ದೈವಿಕವಾದಂತಹ ವಿಷಯಗಳನ್ನ ನಾವು ಅಭಿವೃದ್ಧಿಪಡಿಸಿಕೊಳ್ಳುತ್ತೇವೆ. So godly convictions result in Christ-likeness, Christ-like thinking, Christ-like actions and godly actions. That's what we are supposed to do. ಭಕ್ತಿ ಉಳ್ಳಂತ ಮನವರಿಕೆಗಳು ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಆದಂತ ಸಮಯದಲ್ಲಿ ಕ್ರಿಸ್ತನ ಹಾಗೆ ನಾವು ಬೆಳವಣಿಗೆಯನ್ನು ಪಡೆದುಕೊಳ್ತೇವೆ. ಕ್ರಿಸ್ತನ ಹಾಗೆ ಯೋಚಿಸ್ತೇವೆ, ಕ್ರಿಸ್ತನ ಹಾಗೆ ಮಾತನಾಡ್ತೇವೆ, ಕ್ರಿಸ್ತನ ಹಾಗೆ ನಾವು ವರ್ತಿಸುವಂತರಾಗಿರ್ತೇವೆ. We read 2 Timothy chapter 3 and verse 16. The last portion we read, the Bible is breathed out. It is profitable for teaching, for reproof, for correction, and for training in righteousness. That means it will train you in righteousness. You are going to be trained to be godly. 3:16 ನಾವು ನೋಡುವಂತ ಸಮಯದಲ್ಲಿ ಅದು ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರೋಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಅದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಕಾರ್ಯಕ್ಕೆ ಸನ್ನದ್ಧನಾಗುವನು. ಅದು ನಮ್ಮನ್ನ ತರಬೇತಿಗೊಳಿಸುವಂತದ್ದಾಗಿದೆ. So you are developing a conviction to be able to reach out to that godly character. ದೇವರ ಒಂದು ಗುಣ ಸ್ವಭಾವಗಳನ್ನ ನೀವು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ನಿಮ್ಮ ಮನವರಿಕೆಗಳನ್ನ ನೀವು ಬೆಳವಣಿಗೆ ಮಾಡಿಕೊಳ್ಳುತ್ತೀರಿ ಅಥವಾ ಅಭಿವೃದ್ಧಿಗೊಳಿಸಿಕೊಳ್ಳುತ್ತೀರಿ. Conviction is very important to stand in the odds of life with the assurance that God is producing a godly nature in all of us. ದೇವರ ವಾಕ್ಯದ ಅನುಸಾರವಾದಂತಹ ಮನವರಿಕೆಗಳನ್ನ ನಮ್ಮ ಜೀವಿತದ ಎಲ್ಲಾ ವಿಷಯಗಳಲ್ಲಿ ಸಹ ಬೆಳೆಸಿಕೊಳ್ಳುವಂಥದ್ದು, ನಾವೆಲ್ಲರೂ ಸಹ ಆ ರೀತಿಯಾಗಿ ಇರುವಂತದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಷಯವಾಗಿದೆ. See, if we believe that Jesus is coming back at any moment, we will live like that, isn't it? ಕರ್ತನಾದ ಯೇಸು ಕ್ರಿಸ್ತನು ಯಾವ ಸಂದರ್ಭದಲ್ಲಿ ಆದ್ರೂ ಸಹ ಬರ್ಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನಂಬುದಾದ್ರೆ ಆ ರೀತಿಯಾಗಿ ನಾವು ಜೀವಿಸ್ತೇವೆ. And if you feel that nothing is to worry, and you feel that you feel yourself ignored and just live, then your life is loose. ಒಂದು ವೇಳೆ ನೀವು ನಿಮ್ಮಷ್ಟಕ್ಕೆ ನೀವು ಜೀವಿಸುತ್ತಾ ಏನು ಯೋಚನೆ ಮಾಡದೆ ಎಲ್ಲವೂ ಸಹ ಪರವಾಗಿಲ್ಲ ಎಂಬುದಾಗಿ ನೀವು ಜೀವಿಸಿದ್ರೆ ನಿಮ್ಮ ಜೀವಿತಗಳನ್ನು ಕಳ್ಕೊಳ್ತೀವಿ. You will not have any godly character because you don't have any principle towards that. ನಿಮಗೆ ಯಾವುದೇ ರೀತಿಯಂತ ಭಕ್ತಿಯುತವಾದಂತ ಜೀವಿತ ಇಲ್ಲ, ಯಾಕೆಂದ್ರೆ ಆ ರೀತಿಯಂತ ನಿಯಮಗಳು, ತತ್ವಗಳು ನಿಮ್ಮ ಜೀವಿತದಲ್ಲಿ ಇಲ್ಲ. The second area of concern that results in the conviction is you will be able to stay consistent. ಮನವರಿಕೆ ಉಳ್ಳಂತಹ ಜೀವಿತದಲ್ಲಿ ಎರಡನೇದಾಗಿರುವಂತಹ ಒಂದು ವಿಷಯ ನೋಡುವಾಗ ಆ ರೀತಿಯಂತ ಒಂದು ಹದದಲ್ಲಿರ್ತೀರಿ. So when we saw the first picture, two rods, fork in the rod, we are confused where to go, isn't it? ನಾವು ಮೊದಲನೇ ಚಿತ್ರವನ್ನು ನೋಡಿದಂತ ಸಮಯದಲ್ಲಿ ಆ ಒಂದು ಕವಲಿಡದಂತಹ ದಾರಿಯನ್ನು ನೋಡುವಾಗ ನಮಗೆ ಗೊಂದಲ ಆಗ್ತದಲ್ವಾ, ಎಲ್ಲಿಗೆ ಹೋಗ್ಬೇಕೆಂಬುದಾಗಿ. So having personal conviction will keep us from being swayed here and there.
ಒಂದು ವೈಯಕ್ತಿಕವಾದಂತ ಮನವರಿಕೆ ನಮ್ಮಲ್ಲಿ ಇರೋದಾದ್ರೆ ಆ ಕಡೆ ಈ ಕಡೆ ಅಲುಗಾಡುವಂತದ್ದನ್ನ ಅದು ತಡೀತದೆ. What happens to Christians is that we go by the opinions of others. ಕ್ರೈಸ್ತರಿಗೆ ಏನಾಗ್ತದೆ ಅಂದ್ರೆ ಬೇರೆಯವರ ಅಭಿಪ್ರಾಯದೊಂದಿಗೆ ನಾವು ಹೋಗ್ತೇವೆ. We automatically there is a system that works in us, automatically obey them. ನಾವು ತನ್ನಷ್ಟಕ್ಕೆ ತಾನೇ ಒಂದು ರೀತಿಯಾದಂತ ವ್ಯವಸ್ಥೆ ಇದೆ, ಅದಕ್ಕೆ ತನ್ನಷ್ಟಕ್ಕೆ ತಾನೇ ನಾವು ಅದಕ್ಕೆ ಅವರಿಗೆ ವಿಧೇಯರಾಗ್ತೇವೆ. ಅವರ because we don't have any convictions on any areas of life. ಯಾಕಂದ್ರೆ ನಮ್ಮ ಜೀವಿತದ ಯಾವ ಭಾಗದಲ್ಲಿ ಸಹ ಯಾವುದೇ ರೀತಿಯಾದಂತಹ ಒಂದು ಮನವರಿಕೆ ಇಲ್ಲ. If you don't have personal convictions, you will be just like wish-washy, indecisive. You will just stray aside. One second, please. When you don't have personal convictions, you will be indecisive, which means you will not be able to take decisions in life. You are easily led astray. ನಿಮ್ಮ ಜೀವಿತದಲ್ಲಿ ಮನವರಿಕೆಗಳು ಇಲ್ಲದೆ ಇರುವಂತಹ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಗದೆ ಒಂದು ರೀತಿಯಾದಂತಹ ಜೀವಿತಗಳನ್ನು ಜೀವಿಸ್ತಾ ಇರ್ತೀರಿ. We will just go by the crowd. Crowd, let's disobey God. Okay, we will just do that. ನಾವು ದೇವರಿಗೆ ವಿಧೇಯರಾಗಿ ಒಂದು ಗುಂಪಿನಲ್ಲಿ ನಾವು ಹೋಗ್ತಾ ಇರ್ತೇವೆ. What do we say? Everyone is doing, so I did. ನಾವೇನ್ ಹೇಳ್ತೇವೆ ಅಂದ್ರೆ ಎಲ್ಲರೂ ಮಾಡಿದರೆ ನಾನು ಮಾಡಿದ್ದೇನೆ. There is no problem because all are doing it. I also have done that. ಯಾವ ಸಮಸ್ಯೆ ಇಲ್ಲ, ಎಲ್ಲರೂ ಮಾಡಿದರೆ ನಾನು ಮಾಡಿದ್ದೇನೆ. We see Shadrach, Meshach and Abednego said no. They had personal convictions. They stood on the oaths of life. ಶದ್ರಕ್, ಮೇಷಕ್, ಅಬೇದ್ನೆಗೋ ಜೀವಿತಗಳಲ್ಲಿ ನಾವು ನೋಡುವಾಗ ಅವರಿಗೆ ವೈಯಕ್ತಿಕವಾದಂತ ಒಂದು ಮನವರಿಕೆ ಇದ್ದದ್ರಿಂದ ಅವರು ಬೇರೆ ವಿಷಯಗಳಿಗೆ ಇಲ್ಲ ಎಂಬುದಾಗಿ ಹೇಳಿ ಅವರು ಸದೃಢವಾಗಿ ನಿಂತುಕೊಂಡಿದ್ದರು. They held their grounds against the Babylonian tide. ಅವರು ಒಂದು ಬಾಬೇಲಿನ ಒಂದು ಸಂಸ್ಕೃತಿಗೆ ವಿರುದ್ಧವಾಗಿ ಅವರು ದೃಢವಾಗಿ ನಿಂತುಕೊಂಡರು. Can we stand against the Babylonian tide in the world where we have all kind of pleasures and pressures that we face? ನಾವು ಎದುರಿಸ್ತಾ ಇರುವಂತ ಎಲ್ಲಾ ರೀತಿಯಾದಂತಹ ಶಾರೀರಿಕವಾದಂತಹ ಆಶೆಗಳು, ಎಲ್ಲಾ ರೀತಿಯಾದಂತಹ ಆ ಒಂದು ಉತ್ಸಾಹಗಳನ್ನ ನಾವು ಕ್ರಿಸ್ತನಿಗೋಸ್ಕರವಾಗಿ ನಾವು ಎದುರಿಸಿ ಆ ಬಾಬೇಲಿಗೆ ವಿರುದ್ಧವಾಗಿ ನಿಲ್ಲಬಹುದು. There was king's wrath that was on their head. King's wrath was on them. Even ಅವರ ತಲೆ ಮೇಲೆ ಅರಸನ ಒಂದು ಉಗ್ರತೆ ಅವರಲ್ಲಿತ್ತು. Biblical convictions help us stay connected and stay consistent. ದೇವರ ವಾಕ್ಯಕ್ಕನುಸಾರವಾದಂತಹ ಮನವರಿಕೆ ನಾವು ಸದೃಢವಾಗಿ ಮತ್ತು ಹದವಾಗಿ ನಿಲ್ಲುವುದಕ್ಕೆ ಸಹಾಯ ಮಾಡ್ತದೆ. Consistency doesn't come easily. ಆ ಹದ ಎನ್ನುವಂಥದ್ದು ಬಹಳ ಸರಳವಾಗಿ ಬರುವಂತದ್ದಲ್ಲ. We need to have strong and powerful conviction on all the areas of life. Then we should practice it, and what happens then? Slowly we will be able to withdraw ourselves from all the pleasures and pressures of the world. ನಮ್ಮ ಜೀವಿತದಲ್ಲಿ ಆ ಒಂದು ಸದೃಢವಾದಂತಹ ಮನವರಿಕೆಗಳು ಇದ್ದಂತ ಸಮಯದಲ್ಲಿ ಮಾತ್ರವೇ ಲೋಕದ ಎಲ್ಲಾ ರೀತಿಯಾದಂತಹ ಆಶೆಗಳಿಂದ ನಾವು ಹೊರಗೆ ಬರುವಾಗ ನಾವು ಹದವಾದಂತಹ ಒಂದು ಸದೃಢವಾದಂತಹ ಒಂದು ಮನವರಿಕೆಗಳಂತಹ ಜೀವಿತವನ್ನು ಜೀವಿಸಲಿಕ್ಕೆ ಸಾಧ್ಯವಾಗುತ್ತದೆ. We categorize things like this. This is little wrong, somewhat wrong, very wrong, and then very great wrong. So we categorize things, wrongs in different ways. ನಾವು ತಪ್ಪುಗಳನ್ನು ಬೇರೆ ಬೇರೆ ಗುಂಪುಗಳಾಗಿ ನಾವು ವಿಂಗಡಿಸ್ತೇವೆ. ಇದು ಸ್ವಲ್ಪ ತಪ್ಪು, ಇದು ಇನ್ನೂ ಸ್ವಲ್ಪ ತಪ್ಪು, ಇದು ಹೆಚ್ಚಾಗಿ ತಪ್ಪು, ಇದು ತುಂಬಾ ದೊಡ್ಡ ತಪ್ಪು ಎಂಬುದಾಗಿ ನಾವು ವಿಂಗಡಿಸ್ತೇವೆ. And then we say, I have not done very wrong. ಆಗ ನಾವು ಹೇಳ್ತೇವೆ, ನಾನು ಅಷ್ಟೇ ದೊಡ್ಡ ತಪ್ಪು ಮಾಡಿಲ್ಲ. That is the conviction that we have. We don't have a strong conviction. We should be able to have that strong conviction in order to say no to the pressures and pleasures of the world. ಆ ರೀತಿಯಾದಂತ ಮನವರಿಕೆ ನಮ್ಗಿರ್ಬೇಕು. ಆ ಸಮಯದಲ್ಲಿ ಲೋಕದ ಎಲ್ಲಾ ರೀತಿಯಾದಂತ ಒತ್ತಡಗಳಿಗೆ, ಲೋಕದಿಂದ ಬರುವಂತ ಎಲ್ಲಾ ರೀತಿಯಂತ ಶೋಧನೆಗಳಿಗೆ ನಾವು ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ. The third result
of conviction is that we will be able to resist the temptation. ಮೂರನೇದಾಗಿರುವಂತಹ ಒಂದು ಫಲಿತಾಂಶ, ಮನವರಿಕೆಯ ಫಲಿತಾಂಶ ಏನಂದ್ರೆ ಶೋಧನೆಯನ್ನು ನಾವು ಎದುರಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. It enables us successfully to be able to resist temptation from the world. ನಾವು ಈ ಲೋಕದಲ್ಲಿ ಶೋಧನೆಯನ್ನು ಬಹಳ ಸುಲಭವಾಗಿ ಎದುರಿಸಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. If you have a strong conviction and if you are developing a strong conviction, it will keep us out of trouble and we will be able to stand with God. ನಾವು ಒಂದು ಸದೃಢವಾದಂತಹ ಒಂದು ಮನವರಿಕೆ ಇಟ್ಟುಕೊಳ್ಳುವುದಾದ್ರೆ ನಾವು ದೇವರೊಂದಿಗೆ ಸದೃಢವಾಗಿ ನಿಲ್ಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಎಲ್ಲಾ ರೀತಿಯಂತ ಶೋಧನೆಗಳಿಗೆ ಇಲ್ಲ ಎಂಬುದಾಗಿ ಹೇಳಲಿಕ್ಕೆ ನಮಗೆ ಸಹಾಯ ಮಾಡುತ್ತದೆ. What is the example? Who is the example? Joseph's life. ಉದಾಹರಣೆ ಯಾರು? ಯೋಸೇಫನ ಜೀವಿತವೇ. Do you the question that I need to ask even now again is, do you have a conviction that is just saying that okay, these are wrong, these are not the things that I should practice, I should be able to withdraw from those things? ನಿಮ್ಮ ಜೀವಿತದಲ್ಲಿ ಈ ರೀತಿಯಾದಂತ ಒಂದು ಮನವರಿಕೆ ಇದೆಯೇ ಎಂಬ ಪ್ರಶ್ನೆಯನ್ನ ನಾನು ಮತ್ತೆ ಕೇಳಬೇಕಾಗ್ತದೆ. ಇದು ತಪ್ಪು, ಇದಕ್ಕೆ ನಾನು ಇಲ್ಲ ಎಂಬುದಾಗಿ ಹೇಳಬೇಕು, ಇದು ಸರಿಯಾದದಲ್ಲ ಎಂಬುದಾಗಿ ಹೇಳುವಂತಹ ಒಂದು ಮನವರಿಕೆ ನಿಮ್ಮಲ್ಲಿ ಇದೆಯೋ? Now we will come to the last portion, that is application. ಕೊನೆಯ ಭಾಗಕ್ಕೆ ನಾವು ಬರೋಣ, ಅಳವಡಿಸುವಿಕೆ ಅಥವಾ ಅನ್ವಯಿಸಿಕೊಳ್ಳುವಿಕೆ. I'll take couple of minutes extra if you're okay. ಒಂದು ವೇಳೆ ನಿಮಗೆ ಒಪ್ಪಿಗೆ ಇದ್ರೆ ಕೆಲವು ನಿಮಿಷಗಳು ನಾನು ತೆಗೆದುಕೊಳ್ತೇನೆ. In application part, the question is, how do we face the realities in life? ನಮ್ಮ ಅಳವಡಿಸಿಕೊಳ್ಳುವಿಕೆಯ ಅಂಶದಲ್ಲಿ ನಮ್ಮ ಜೀವಿತದ ನೈಜತೆಗಳನ್ನು ನಾವು ಹೇಗೆ ಎದುರಿಸ್ತೇವೆ? For example, when trouble comes in our life, ಒಂದು ವೇಳೆ ಉದಾಹರಣೆಗೆ ನಮ್ಮ ಜೀವಿತದಲ್ಲಿ ಸಂಕಟಗಳು ಬಂದಾಗ how do we handle it? ನಾವು ಅದನ್ನು ಹೇಗೆ ಬಗೆಹರಿಸ್ತೇವೆ? Any kind of sickness or kind of troubles that we face, how do we tackle it? How do we understand and how do we face it? ಯಾವ್ದಾದ್ರು ಒಂದು ರೀತಿಯಾದಂತ ಕಾಯಿಲೆಯನ್ನು, ಕಷ್ಟಗಳನ್ನು ಬಂದಂತ ಸಮಯದಲ್ಲಿ ನಾವು ಹೇಗೆ ಅದನ್ನು ನಿಭಾಯಿಸ್ತೇವೆ, ನಾವು ಅದನ್ನು ಹೇಗೆ ಎದುರಿಸ್ತೇವೆ? Do we cry and say, okay, oh, I'm going through difficult situations, what should I do? You just complain. Are those things that are happening in our life? ನಮ್ಮ ಜೀವಿತದಲ್ಲಿ ಕೇವಲ ಬಹಳ ದುಃಖವುಳ್ಳವರಾಗಿ ನಾವ್ ಏನ್ ಮಾಡ್ಬೇಕು, ಹೇಗಾಯ್ತಲ್ಲ ಎಂಬುದಾಗಿರುವಂತ ಒಂದು ಕಷ್ಟದ ಪರಿಸ್ಥಿತಿ ನಾವಿರ್ತೇವೆಯೋ? The second area of concern is about our sin, concerning our sin. ಎರಡನೇದಾಗಿರುವಂತ ಒಂದು ವಿಷಯ ನಮ್ಮ ಪಾಪದ ಕುರಿತಾಗಿ. When we understand that we have done sin, what do we try to do? ನಾವು ಪಾಪ ಮಾಡಿದ್ದೇವೆ ಎಂಬುದಾಗಿ ಅರ್ಥ ಮಾಡಿಕೊಂಡಾಗ ನಾವೇನ್ ಮಾಡ್ಲಿಕ್ಕೆ ಪ್ರಯತ್ನಿಸ್ತೇವೆ? Do we cover it up? ನಾವು ಅದನ್ನು ಮುಚ್ಚಿಕೊಳ್ತೇವಾ? Do we compensate by doing some more good so that this bad will be covered up? ನಾವು ಬಹಳ ಹೆಚ್ಚಾದಂತ ಒಳ್ಳೆ ಸಂಗತಿಗಳನ್ನು ಮಾಡುವಾಗ ಇದು ಕೆಟ್ಟದು ಮುಚ್ಚಲ್ಪಡ್ತದೆ ಎಂಬುದಾಗಿ ನಾವು ಅದಕ್ಕೆ ಪರಿಹಾರವನ್ನು ಅಥವಾ ಅದಕ್ಕೆ ಒಂದು do we deny? Yes, brother, please. Once again, please. Do we deny it? ಅಥವಾ ನಾವು ಅದನ್ನ ಅಲ್ಲಗಳಿತೇವಾ? Do we hide? ಅಥವಾ ನಾವು ಅದನ್ನ ಬಚ್ಚಿಡ್ತೇವಾ? Do we deal with it? ಅಥವಾ ನಾವು ಅದರಲ್ಲಿ ಬಗೆಹರಿಸ್ತೇವಾ? Do we acknowledge? Do we acknowledge it and confess it? Hello. Yeah, brother. Do we acknowledge our sin and confess our sin to God? ನಾವು ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ನಾವು ನಮ್ಮ ಪಾಪಗಳನ್ನ ದೇವರಿಗೆ ಅರಿಕೆ ಮಾಡಿಕೊಳ್ತೇವಾ? The third area concerning others' sin. ಇತರರ ಪಾಪಗಳನ್ನ ಕುರಿತಾದಂತ ಮೂರನೇ ಒಂದು ಪ್ರದೇಶ. How do we treat others' sin? ನಾವು ಇತರರ ಪಾಪಗಳನ್ನ ಹೇಗೆ ನಾವು ಅದನ್ನ ನೋಡ್ತೇವೆ? Do we just punish them or hold it against them? ನಾವು ಅವರನ್ನು ಶಿಕ್ಷಿಸಿ ಅವರಿಗೆ ವಿರುದ್ಧವಾಗಿ ನಾವು ನಿಂತ್ಕೊಳ್ತೇವಾ? Do we take grudge against them? ಅವರಿಗೆ ವಿರುದ್ಧವಾಗಿ ನಾವು ಸೇಡು ತೀರಿಸಿಕೊಳ್ತೇವಾ? Or angry with them and make them pay for what they have done wrong? ಅವ್ರ ಮೇಲೆ ಸಿಟ್ಟುಕೊಂಡು ಅವ್ರು ಏನ್ ತಪ್ಪು ಮಾಡಿದ್ದಾರೋ ಅದಕ್ಕೆ ಪ್ರತಿಫಲವನ್ನು ಕೊಡ್ಲಿಕ್ಕೆ ನಾವು ಅವರಿಗೆ ಬಯಸ್ತೇವಾ? Or do we forgive them? ಅಥವಾ ನಾವು ಅವ್ರನ್ನ ಕ್ಷಮಿಸ್ತೇವಾ? And another area of concern is priorities. Do we have our list of priorities or do we serve God? ಮೂರನೇ ಒಂದು ಪ್ರದೇಶ ನಮ್ಮ ಆಯ್ಕೆಯಲ್ಲಿ ನಾವು ದೇವರಿಗೆ ಸೇವಿಸ್ತೇವಾ?
And the next area of concern on conviction is how do we use the resources, the time, talent, and treasure, money. Time and talent and money. ನಮ್ಮಲ್ಲಿರುವಂತ ಒಂದು ಸಂಪನ್ಮೂಲಗಳನ್ನ ನಾವು ಹೇಗೆ ಉಪಯೋಗಿಸ್ತೇವೆ, ತಲಾಂತುಗಳು, ಸಮಯ ಮತ್ತು ಹಣ. What is the conviction on all those things? ಈ ಎಲ್ಲಾ ವಿಷಯಗಳಲ್ಲಿ ನಮ್ಮ ಮನವರಿಕೆ ಏನು? How do we interact with believers? ನಾವು ವಿಶ್ವಾಸಿಗಳೊಟ್ಟಿಗೆ ಹೇಗೆ ವ್ಯವಹರಿಸ್ತೇವೆ? How do we speak with them? How do we treat them? ಅವರನ್ನು ಹೇಗೆ ನಾವು ನೋಡ್ತೇವೆ, ಅವ್ರನ್ನ ಹೇಗೆ ನಾವು ವ್ಯವಹರಿಸ್ತೇವೆ, ಅವರೊಟ್ಟಿಗೆ ನಾವು ಹೇಗೆ ವರ್ತಿಸ್ತೇವೆ? And then finally, how do we raise our children? Those who have children, those who are about to get married, they can think on that. How do we raise our children? ಮತ್ತೆ ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತೇವೆ? ಒಂದು ವೇಳೆ ಆಗುವಂತವ್ರು ಮುಂದೆ ಆಗುವಂತವ್ರು ಮಕ್ಕಳ ವಿಷಯದಲ್ಲಿ ಕೂಡ ಯೋಚನೆ ಮಾಡಬಹುದು. ಹೇಗೆ ನಮ್ಮ ಮಕ್ಕಳನ್ನ ನಾವು ಬೆಳೆಸ್ತೇವೆ? Do we have a proper orientation, like just only to win the game and get the grades and get the job and that's enough for them? Is that the orientation that we have? ಒಂದು ರೀತಿಯಾಗಿ ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರಿಗೆ ಕೆಲಸ ಕೊಡಿಸಿ ಆ ರೀತಿಯಾದಂತ ಒಂದು ಮನಸ್ಥಿತಿ ನಮ್ಗೆ ಇದೆಯಾ? May God help us that we should be able to have strong convictions based on the word of God, so that we may not be able to fall here and there. We may not be able to come under the pleasures and pressures of this world. ದೇವರ ವಾಕ್ಯಕ್ಕನುಸಾರವಾದಂತ ಸದೃಢವಾದಂತ ಒಂದು ಮನವರಿಕೆ ನಮ್ಗಿರುವುದಾದ್ರೆ ನಾವು ಈ ಲೋಕದ ಯಾವುದೇ ರೀತಿಯಾದಂತ ಆಶಾಪಾಶಗಳಿಗೆ ನಾವು ಒಳಗಾಗದೆ ನಾವು ಸದೃಢವಾಗಿ ನಿಲ್ಲಕ್ಕೆ ಸಾಧ್ಯ. ಆ ರೀತಿಯಾಗಿ ನಿಲ್ಲಿಕ್ಕೆ ಆಗುವಂತೆ ದೇವರು ಸಹಾಯ ಮಾಡಲಿ. May God's name be praised. Thank you for listening. I have taken 4 minutes extra. Please pardon me. Thank you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು 4 ನಿಮಿಷಗಳು ಹೆಚ್ಚಾಗಿ